ಅವ್ರು ಉಗ್ರಗಾಮಿಗಳಂತ ಗೊತ್ತಿದ್ರು ಕೂಡ ಗೌರ್ಮೆಂಟ್ ಅವ್ರ ಹೆಣನ ತಗೊಂಡು ಅವ್ರ ಮಿಲಿಟರಿ ಫೋರ್ಸ್ ಅದನ್ನ ಸಪೋರ್ಟ್ ಮಾಡುತ್ತೆ. ಪಾಕಿಸ್ತಾನದ ಎಕ್ಸ್ ಮಿಲಿಟರಿಗಳಿದಾರಲ್ಲ, ಎಕ್ಸ್ ಪೊಲಿಟಿಷಿಯನ್ಸ್ಗಳಿದಾರಲ್ಲ, ಅವರೆಲ್ಲ ದೇಶ ಬಿಟ್ಟು ಯಾಕೆ ಹೋಗ್ತಾರೆ? ಯಾಕೆಲ್ಲ ಲಂಡನ್ಗೆ ಹೋಗಿ ಸೆಟ್ಲ್ ಆಗ್ತಾರೆ? ಧರ್ಮದ ಆಧಾರದ ಮೇಲೆ ಫಾರ್ಮ್ ಆಗಿರೋ ದೇಶಗಳಿದಾವಲ್ಲ, ಅವು ಯಾವ ನೆಮ್ಮದಿಯಾಗಿಲ್ಲ. ಈ ಚಿನ್ನದ ರೇಟ್ ಜಾಸ್ತಿ ಆಗುತ್ತೆ ಅಂತ ಕೇಳೋರು ಇದ್ದಾರೆ. ಕರ್ನಾಟಕ ಎಷ್ಟು ಸೇಫ್, ಅದರಲ್ಲೂ ಬೆಂಗಳೂರು ಎಷ್ಟು ಸೇಫ್ ಅಂತ ಕೇಳುವ ಸಂಖ್ಯೆ ಜಾಸ್ತಿ ಇದೆ. ನಾವು ಅದು ಟಾರ್ಗೆಟ್ ಲಾಕ್ ಮಾಡಿದ್ವಿ, ಅದು ಅಲ್ಲಿಂದ ಹಂಗೆ ಮುಂದೆ ಎಲ್ಲ ಹೋಗ್ತಿತ್ತು ಅಂತಂದ್ರೆ ಇಲ್ಲಿಂದ ಅದನ್ನು ಅಟ್ಟಿಸ್ಕೊಂಡು ಹೋಗಿ ಹೊಡಿಯುತ್ತೆ, ಚೇಂಜ್ ಮಾಡ್ಕೊಂಡು ಹೋಗಿ ಹೊಡಿಯುತ್ತೆ. ಅದು ಲ್ಯಾಂಡ್ ಟು ಏರ್. ನಿಮಗೆ ಈ ಯುದ್ಧ ಆಗ್ತಿರೋದು ಒಬ್ಬ ಜಮೀನ್ದಾರನಿಗೂ ಒಬ್ಬ ಭಿಕ್ಷುಕನಿಗೂ. ಇಂಡಿಯಾ ಅಟ್ಯಾಕ್ ಮಾಡಿದ್ದು ಮಿಸೈಲ್ ಎಲ್ಲಿದೆ ಆ ಮಿಸೈಲ್ನ ಹೊಡಿಬೇಕು ಅಂತ, ಅಥವಾ ಮಿಸೈಲ್ ಲಾಂಚರ್ನ ಹೊಡಿಬೇಕು ಅಂತ. ಅವ್ರಿಗೆ ಭಾರತ ಕಂಡ್ರೆ ಭಾರತನ ನಮ್ಮ ದೇಶ ಅಂತ ಒಪ್ಕೊಳ್ಳೋಕೆ ರೆಡಿ ಇಲ್ಲದೆ ಇರೋರು ಅವ್ರು ಏನ್ ಬೇಕಾದ್ರೆ ಮಾಡ್ತಾರೆ. ಅವ್ರಿಗೆ ದುಡ್ಡೊಂದೇ ಮೋಟಿವ್ ಅಲ್ಲ ಸರ್, ಆ ಮತಾಂಧತೆ, ಧರ್ಮಾಂಧತೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್, ಈಗ ಪಾಕಿಸ್ತಾನ ಅನ್ನೋ ವಿಚಾರಕ್ಕೆ ಬಂದ್ರೆ ಎಲ್ರು ಹೇಳೋದು ದರಿದ್ರ ರಾಷ್ಟ್ರ ಅಂತಾನು ಹೇಳ್ತಾರೆ, ಆಮೇಲೆ ಪಾಪಿಗಳು ಅಂತಾನು ಕರೀತಾರೆ. ಸರ್, ಯಾಕೆ ಸರ್ ಪಾಕಿಸ್ತಾನನೇ ಹಿಂಗೆ ಯಾಕೆ? ಅವ್ರು ಸರಿ ಆಗೋದೇ ಇಲ್ವಾ? ಅವ್ರು ಈಗ ನೋಡಿ, ಮೊನ್ನೆ ನಮ್ಮಲ್ಲಿ ಬಂದ್ರು, ಒಂದಿಷ್ಟು ಜನರನ್ನ ಹೊಡೆದ್ ಹಾಕಿದ್ರು, ಹಿಂಗೆಲ್ಲ ಮಾಡಿದ್ರು. ಅವ್ರು ವರ್ಷ ನಾವು ಹೊಡೆದ್ ಕೂಡ ನಾವು ಹೊಡೆದಾಗ್ಲೂ ಕೂಡ ಅವರಲ್ಲಿ ಕೆಲವೊಬ್ರು ಸತ್ತೋದ್ರು ಮೊನ್ನೆ ನೈಟ್. ಸೊ ಅದಾದಾಗ್ಲೂ ಕೂಡ ಅವ್ರು ಉಗ್ರಗಾಮಿಗಳಂತ ಗೊತ್ತಿದ್ರು ಕೂಡ ಗೌರ್ಮೆಂಟ್ ಅವ್ರ ಹೆಣನ ತಗೊಂಡು ಹೋಗುತ್ತೆ, ಅವ್ರ ಮಿಲಿಟರಿ ಫೋರ್ಸ್ ಅದನ್ನ ತಗೊಂಡು ಸಪೋರ್ಟ್ ಮಾಡುತ್ತೆ. ಯಾಕೆ ಹಿಂಗೆ ಅವರು ಅಂತ? ಧರ್ಮಾಂಧತೆ ಸರ್. ಸೊ ನನ್ನ ಧರ್ಮ ಯಾವುದು? ಮನುಷ್ಯತ್ವ ಧರ್ಮ ನನ್ನ ಧರ್ಮ. ನನಗೆ ಕ್ಲಾರಿಟಿ ಇದೆ, ನಮ್ಗೆ ಕ್ಲಾರಿಟಿ ಇದೆ. ನಮ್ಮ ಊರುಗಳಲ್ಲೆಲ್ಲ ಈಗ್ಲೂ ಯಾವ ಪರಿಸ್ಥಿತಿಯಲ್ಲಿ ಇದೆ ಅಂದ್ರೆ, ಯಾರಾದ್ರೂ ಜೈಲ್ಗೆ ಹೋಗಿ ಬಂದ್ರೆ 2 ವರ್ಷ 3 ವರ್ಷ ಮಾತಾಡ್ಸಲ್ಲ ಸರ್ ಅವ್ರನ್ನ. ಹೌದು, ಸಾಮಾಜಿಕವಾಗಿ ಬಹಿಷ್ಕಾರ ಆಗ್ತಾರೆ. ಯಾಕೆ ಅಂತಂದ್ರೆ ಈಸ್ ಅನ್ಫಿಟ್ ಫಾರ್ ದಿ ಸೊಸೈಟಿ ಅಂತ. ಅದೇ ನಿಮ್ಗೆ ಬೆಂಗಳೂರಲ್ಲಿ ಜೈಲಿಂದ ಹೊರಗೆ ಬಂದ ತಕ್ಷಣ ಆರತುರಾಯಿ ಸನ್ಮಾನ, ಊರವರೆಲ್ಲ ಮರ್ಯಾದೆ ಕೊಡ್ತಾರೆ. ಒಂದ್ ದೊಡ್ಡ ರೌಡಿ, ಅವನಿಗೆ ಹಪ್ತಾ ಹೋಗ್ಬೇಕು, ಹಿಂಗೆಲ್ಲ ಹಾಗೆ ಮಾಡಿ. ಸೊ ಈ ಪಾಕಿಸ್ತಾನದ ಈ ಸೆಕೆಂಡ್ ಕ್ಯಾಟಗರಿ. ಓಕೆ. ಸೊ ನಾವು ಗಲಾಟೆ ಮಾಡಿದಷ್ಟು ರೆಸ್ಪೆಕ್ಟ್ ಸಿಗುತ್ತೆ ನಮ್ಗೆ ಅಂತ. ಕರೆಕ್ಟ್. ನಮ್ಗೆ ಮಾನ ಮರ್ಯಾದೆಗೆ ಅಂಜೆ ಜನ, ಜೈಲಿಗೆ ಹೋಗಿ ಬಂದಿದೀವಿ, ಅವನ ಹತ್ರ ಮಾತಾಡ್ಸ ನಮ್ಮ ಮರ್ಯಾದೆ ಹೋಗುತ್ತೆ ಅಂತ ಹೆದರ್ಕೊಳ್ಳೋ ಅಂತ ಆಟಿಟ್ಯೂಡೇ ಬೇರೆ. ಜೈಲಿಗೆ ಹೋಗಿ ಬಂದೇನೆ ಅವ್ನಿಗೆ ನೀವ್ ಹೇಳ್ದಂಗೆ ಅವ್ನಿಗೆ ಹಫ್ತಾನೋ ಸನ್ಮಾನನೋ ರೇಷ್ಮೆ ಹಾಕದ್ ಮಾಡೋದು. ಸೊ ಈ ಪಾಕಿಸ್ತಾನ್ಗೆ ಆ ಆಟಿಟ್ಯೂಡ್, ನಾನು ಹೆದರ್ಸ್ಕೋಬೇಕು ಜಗತ್ನ, ನನಗೆ ಆಧಿಪತ್ಯ ಸಾಧಿಸ್ಬೇಕು. ಆಮೇಲೆ ನಿಮಗೆ ಧರ್ಮದ ಆಧಾರದಲ್ಲಿ ಡಿವೈಡ್ ಆಗಿರೋ ದೇಶದಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ನೀವು ಅಲ್ವಾ? ನಮ್ದು ಎಕ್ಸ್ಪೆಕ್ಟೇಷನ್ಸ್ ಏನು? ನಾವು ಡೆವಲಪ್ಮೆಂಟ್ ಆಗ್ಬೇಕು, ನಾವು ಸೂಪರ್ ಪವರ್ ಆಗ್ಬೇಕು, ನಮ್ ದೇಶಕ್ಕೆ ನಮಗೆ ಸೂಪರ್ ಪವರ್ ಆಗ್ಬೇಕು ಅಂತ ಹೇಳ್ಕೊಟ್ಟಿದ್ಯಾರು? ಅಬ್ದುಲ್ ಕಲಾಂ. ಇಂಡಿಯಾ 2020 ಇಂಡಿಯಾ ಸೂಪರ್ ಪವರ್ ಆಗುತ್ತೆ, ಈ ಲೆವೆಲ್ ಅಲ್ಲಿ ನಾವು ಹಿಂಗ್ ಪ್ರೋಗ್ರೆಸ್ ಆದ್ರೆ ಇಂತಿಂತ ಟೈಮ್ಗೆ ಇಷ್ಟಿಷ್ಟು ಟೆಕ್ನಾಲಜಿ ಡೆವಲಪ್ಮೆಂಟ್ ಆದ್ರೆ ಹಿಂಗ್ ಆಗ್ತೀವಿ. ಹೌದು. 2016 ತನಕ ನಮಗೆ 1 GB ಇಂಟರ್ನೆಟ್ 300 ರೂಪಾಯಿ ಇರ್ತಿತ್ತು. ಹೌದು, 300 ರೂಪಾಯಿ ಇಂಟರ್ನೆಟ್ ಒಂದು ತಿಂಗಳು ಉಪಯೋಗಿಸಿದ್ವಿ 1 GB ಇಂಟರ್ನೆಟ್ ನ. ಕರೆಕ್ಟ್. ಯಾರಿಗಾದ್ರೂ ಮೆಸೇಜ್ ಮಾಡಾಕಿದ್ರೆ ರಪ್ಪ ಮೆಸೇಜ್ ಮಾಡೋದು, ಫೋನ್ ಸ್ವಿಚ್ ಆಫ್, ಇದನ್ನ ಇಂಟರ್ನೆಟ್ ಸ್ವಿಚ್ ಆಫ್ ಮಾಡೋದು ಇರೋದು. ಮತ್ತೆ ಸಂಜೆ ಓಪನ್ ಮಾಡಿದ್ವಿ, ಅನ್ಲಿಮಿಟೆಡ್, ಯಾವತ್ತು ನಾವು ಡಾಟಾ ಕ್ಲೋಸೇ ಮಾಡಲ್ಲ. ಹೌದಾ? ಸೊ ಈ ಲೆವೆಲ್ ಆಫ್ ಟೆಕ್ನಾಲಜಿ ಬಂದಿರೋದು ಎಲ್ಲಿಂದ? ಆಟಿಟ್ಯೂಡ್ ಏನ್ ನಮ್ದು? ಡೆವಲಪ್ಮೆಂಟ್. ಮೊದ್ಲು ಬ್ಯಾಂಕಿಗೆ ಹೋಗಿ ನಿಲ್ಬೇಕಿತ್ತು, ದುಡ್ಡು ಹಾಕ್ಬೇಕಂದ್ರೂ ನಿಲ್ಬೇಕಿತ್ತು, ದುಡ್ಡು ತೆಗಿಬೇಕಂದ್ರೆ ನಿಲ್ಬೇಕಿತ್ತು. ಈಗ ಯಾವ ಪರಿಸ್ಥಿತಿಯಲ್ಲಿ ಇದೀವಿ ನಾವು? ಈಗ ಆತರ ಇಲ್ವೇ ಇಲ್ಲ. ಫೋನ್ ಪೇ, ಗೂಗಲ್ ಪೇ, ಯು ಪೇ, ಯಾರಿಂದ ಎಲ್ಲಿಗೆ ಬೇಕಾದ್ರೂ ಎಷ್ಟು ಸೆಕೆಂಡ್ಸ್ ಅಲ್ಲಿ ದುಡ್ಡನ್ನ ಕಳಿಸಬಹುದು, ರಿಸೀವ್ ಮಾಡ್ಕೋಬಹುದು. ಸೊ ಇವೆಲ್ಲ ನಮ್ಮ ಯೋಚನೆಗಳು. ಕರೆಕ್ಟ್. ನಿನ್ನೆ ನ್ಯೂಸ್ ಏನ್ ಬಂದಿದೆ ಪಾಕಿಸ್ತಾನದಿಂದ, ATM ಅಲ್ಲಿ ಯಾರು 3000ಕ್ಕಿಂತ ಜಾಸ್ತಿ ಬಿಡಿಸ್ಕೋಬಾರ್ದು ಅಂತ. ಅವ್ರು ಡಿಜಿಟಲೈಸೇ ಆಗಿಲ್ಲ ಇನ್ನು. ಅಲ್ಲಿ ಫೋನ್ ಪೇಗಳು, ಗೂಗಲ್ ಪೇಗಳು ಕೆಲಸ ಮಾಡ್ತಿಲ್ಲ. ಅವ್ರು ಸರ್ಕಾರ ಹೇಳ್ತಿದೆ 48 ಗಂಟೆ ಪೆಟ್ರೋಲ್ ಹಾಕ್ಸ್ಕೊಳ್ಳಂಗಿಲ್ಲ ಅಂತ. ಗೊತ್ತಾ? ಅದು ಓದಿದ್ರ ನ್ಯೂಸ್? ಇಸ್ಲಾಮಾಬಾದ್ ಇವತ್ತು ಬೆಳಿಗ್ಗೆ ಸ್ಟೇಟ್ಮೆಂಟ್ ಕೊಟ್ಟಿದೆ, ಇಲ್ಲಿಂದ 48 ಗಂಟೆ ನೀವು ಪೆಟ್ರೋಲ್ ಹಾಕ್ಸ್ಕೊಳ್ಳಂಗಿಲ್ಲ ಅಂತ. ಪೆಟ್ರೋಲ್ ಬಂಕ್ ನ ಅನಿರ್ದಿಷ್ಟ. ಯಾಕೆ? ಪೆಟ್ರೋಲ್ ಅನ್ನು ಅವ್ರು ಬೇರೆ ಕಡೆಯಿಂದಾನೆ ತರಿಸ್ಕೋಬೇಕು. ನಮ್ ದೇಶದಲ್ಲಿ ಬೇರೆ ಕಡೆಯಿಂದ ಬಂದಿಲ್ಲ ಅಂದ್ರೆ ನಮ್ ದೇಶದಲ್ಲಿ ಉತ್ಪತ್ತಿ ಆಗದೆ ಸಿಗುತ್ತೆ ನಮಗೆ. ಡಿಗ್ಬಾಯ್ ಇದೆ, ನಮ್ಗೆ ಇದು ಇದೆ, ಯಾವ್ದು ನಮ್ಮ ಮಹಾರಾಷ್ಟ್ರದ ಹತ್ರ ಒಂದು ಕೊಳವೆ, ಇದು ಕ್ರೂಡ್ ಆಯಿಲ್ ಪ್ರೊಸೆಸಿಂಗ್. ನಮ್ಗೆ ವಿ ಆರ್ ಸೆಲ್ಫ್ ಸಫಿಶಿಯಂಟ್. ನ್ಯಾಚುರಲ್ ಗ್ಯಾಸ್ ಇದೆ, ಸೋಲಾರ್ ಇದೆ ನಮ್ಮ ಹತ್ರ, CNG ಇದಾವೆ. ಆಯ್ತಾ? ಇವ್ರಿಗೆ ಈ ದೇಶಕ್ಕೆ ಯುದ್ಧ ಮಾಡಕ್ಕೆ ದುಡ್ಡಿಲ್ಲ, ಆ ದೇಶದ ಜನರಿಗೆ 25 ಕೋಟಿ ಜನರಿಗೆ ಸಾಕಕ್ಕೆ ಊಟ ಇಲ್ಲ. ಸರ್, ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವೈರಲ್ ಆಗಿತ್ತು, ನಮ್ಮಕ್ಕಿಂತ ಅವ್ರೊಂದು 15-20 ವರ್ಷ ಹಿಂದೆ ಇದಾರ ಅವರು ಅಂತಲ್ಲ ಸರ್. ನ್ಯೂಸ್ ಆಗ್ಬಿಟ್ಟಿತ್ತು. 20 ವರ್ಷ ಅಲ್ಲ ಸರ್, ನೀವ್ ಅಲ್ಲಿ ಹೋದ್ರೆ ಈಗ್ಲೂ ನೀವ್ ಯಾವ್ದಾದ್ರು ಪಾಕಿಸ್ತಾನದ ಟಿವಿನ PTV ಲೈವ್ ಅಂತ ನೋಡಿದ್ರೆ, ಅಥವಾ ನೀವ್ ಯಾವ್ದಾದ್ರು ರಷ್ಯಾ ಟುಡೇ ಅಂತ ಲೈವ್ ಅಂತ ನೋಡಿ, ಪಾಕಿಸ್ತಾನ ಫುಟೇಜ್ ತಗೊಂಡ್ ನೋಡ್ರಿ,
ನಾವು ಚಿಕ್ಕವರಿದ್ದಾಗ ಇರ್ತಿತ್ತು ಗೊತ್ತಾ ಗಾಡಿಗಳು, CD100, CD ಡಾನ್. ಹೌದು. ನಾವೆಲ್ಲ ಸ್ಕೂಲಿಗೆ ಹೋಗ್ಬೇಕಾದ್ರೆ ಒಂದು ಗಾಡಿ ಲಾಂಚ್ ಆಗಿತ್ತು, ಹುಡಿ ಬಾಬಾ ಅಂತ. ಬಜಾಜ್ ಅವ್ರದ್ದು ಹುಡಿ ಬಾಬಾ, ಆಮೇಲೆ ಕವಾಸಕಿ ಅವ್ರದ್ದು ಸಣ್ಣ ಸಣ್ಣ ಗಾಡಿಗಳು ಇರ್ತಿತ್ತು. ಆ ಗಾಡಿಗಳನ್ನೇ ಓಡಿಸೋದು ಈಗ್ಲೂ ಅವರು ಅಲ್ಲಿ. ನೀವ್ ಯಾವ್ದೇ ಫುಟೇಜ್ ತೆಗೆದು ನೋಡ್ರಿ, ಪಾಕಿಸ್ತಾನದ ಟ್ರಾಫಿಕ್ ಅಂತ ಒಂದು ಫೀಟದ ವಿಡಿಯೋ ತೆಗೆದು ನೋಡಿ, ನಿಮಗೆ ಕಾಣಿಸೋದೇ ಆ ಗಾಡಿಗಳು. ನಾವೆಲ್ಲಿದೀವಿ ಅವ್ರೆಲ್ಲಿದೀವಿ. 20 ವರ್ಷ ಅಂತ ಹೇಳ್ತಾರಲ್ಲ, ಈ 20 ಅಲ್ಲ, ಒಂದ್ 30 ವರ್ಷದ ಹಿಂದೆ ಇದಾರೆ ಅವ್ರು ಇನ್ನು. ಸರ್, ಅವ್ರಿಗೆ ನೀವು ಒಬ್ಬ ಪಾಕಿಸ್ತಾನಿ ಕ್ರಿಕೆಟರ್ ನಾನ್ ಪಾಕಿಸ್ತಾನಲ್ಲೇ ಸತ್ತಿದ್ದೀನಿ ಅಂತ ಹೇಳಿರೋದು ನೋಡಿ, ಸೆಲೆಬ್ರಿಟಿ ತಾನೆ ಅವನು, ದುಡ್ಡಿದೆ ತಾನೆ, ಇರ್ತಾರ ಅದ್ರಲ್ಲಿ. ಅವರೆಲ್ಲ ಯಾಕೆ ಲಂಡನ್ ಇಂಡಿಯಾದಲ್ಲಿ ಬಂದು ಸೆಟ್ಲ್ ಆಗ್ತಾರೆ? ಅವ್ರಿಗೆ ಗೊತ್ತು ಆ ದೇಶದಲ್ಲಿ ಇರಕ್ ಆಗಲ್ಲ ಅಂತ. ಪಾಕಿಸ್ತಾನದ ಎಕ್ಸ್ ಮಿಲಿಟರಿಗಳಿದಾರಲ್ಲ, ಎಕ್ಸ್ ಪೊಲಿಟಿಷಿಯನ್ಸ್ ಗಳಿದಾರಲ್ಲ, ಅವರೆಲ್ಲ ದೇಶ ಬಿಟ್ಟು ಯಾಕೆ ಹೋಗ್ತಾರೆ? ಯಾಕೆಲ್ಲ ಲಂಡನ್ಗೆ ಹೋಗಿ ಸೆಟ್ಲ್ ಆಗ್ತಾರೆ, ಅಥವಾ ಬೇರೆ ಬೇರೆ ರಾಷ್ಟ್ರಗಳಿಗೆ ಹೋಗಿ ಯಾಕೆ ಸೆಟ್ಲ್ ಆಗ್ತಾರೆ? ಅವ್ರಿಗೆ ಗೊತ್ತಿದೆ ಅವ್ರ ದೇಶನ ಅವ್ರಿಗೆ ಯಾವ ಲೆವೆಲ್ ತಂದು ಇಟ್ಕೊಂಡಿದ್ದಾರೆ ಅಂತಂದ್ರೆ ಅದನ್ನ ಅವ್ರಿಗೆ ಉಪಯೋಗಿಸಕ್ ಆಗಲ್ಲ, ಮಾಡಕ್ ಆಗಲ್ಲ ಅಂತ ಗೊತ್ತಿದೆ. ಇದಕ್ಕೆ ಒಂದೇ ಸೊಲ್ಯೂಷನ್ ಸರ್, ಈ ಪ್ರಾಬ್ಲಮ್ ಸರಿ ಆಗ್ಬೇಕಂತಂದ್ರೆ ಈ ದೇಶ ಡಿಸ್ಇಂಟಿಗ್ರೇಟ್ ಆಗ್ಬೇಕು. ಪಾಕಿಸ್ತಾನ ಹೊಡೆದು ಸಪ್ರೇಟ್ ಮಾಡ್ಬೇಕು, ಬಲೂಚಿಸ್ತಾನ್ ಸಪ್ರೇಟ್ ಆಗ್ಬೇಕು, ಗಿಲ್ಗಿಟ್ ಬಾಲ್ಟಿಸ್ತಾನ್ ಸಪ್ರೇಟ್ ಆಗ್ಬೇಕು. ಈ ಪಾಕಿಸ್ತಾನ್ ಅನ್ನೋದು ಏನಿದೆ ಅಲ್ಲ ಇದು, ಸೊ ಇದು ಸಪ್ರೇಟ್ ಆಗ್ಬೇಕು. ಇದು ಬಲೂಚಿಸ್ತಾನ್ ಪ್ರಾವಿನ್ಸ್, ಇದು ನಾರ್ತ್ ವೆಸ್ಟ್ ಫ್ರಂಟಿಯರ್ ಪ್ರಾವಿನ್ಸ್. ಇಲ್ಲಿ ನಿಮಗೆ ಇದು ಬರುತ್ತೆ, ಯಾವ್ದು ಗಿಲ್ಗಿಟ್ ಬಾಲ್ಟಿಸ್ತಾನ್ ಬರುತ್ತೆ. ಸೊ ಅವನ್ನೆಲ್ಲ ಸಪ್ರೇಟ್ ಮಾಡಿ ನಿಮ್ ದೇಶ ನೀವು ನೋಡ್ಕೊಳ್ರಿ ಅಂತ ಬಿಟ್ಬಿಟ್ರೆ ಅವಾಗ ಸರಿ ಆಗುತ್ತೆ. ಇದೆಲ್ಲ ಒಟ್ಟಿಗೆ ಇರಕ್ ಸಾಧ್ಯನೇ ಇಲ್ಲ ಈಗ ಒಟ್ಟಿಗೆ. ಆಮೇಲೆ ಇನ್ನೊಂದು ಅಬ್ಸರ್ವ್ ಮಾಡಿ ನೀವು, ಧರ್ಮದ ಆಧಾರದ ಮೇಲೆ ಫಾರ್ಮ್ ಆಗಿರೋ ದೇಶಗಳಿದಾವಲ್ಲ, ಅವು ಯಾವ ನೆಮ್ಮದಿ ಆಗಿಲ್ಲ. ಪಾಪ್ಯುಲೇಷನ್ ಸಣ್ಣದಿರ್ಲಿ ದೊಡ್ಡದಿರ್ಲಿ, ನಿಮ್ಗೆ ಅದು ನೆಮ್ಮದಿಯಾಗಿರಕ್ ಸಾಧ್ಯನೇ ಇಲ್ಲ ಒಂದು. ಆಮೇಲೆ ಅವ್ರು ಎಲ್ಲಿರ್ತಾರ ಅಲ್ಲಿ ಅವ್ರಿಗೆ ಸಮಾಧಾನ ಇಲ್ಲ. ಈ ಇಸ್ಲಾಂನ ಅರ್ಧಂಬರ್ಧ ತಿಳ್ಕೊಂಡು ಅರ್ಧಂಬರ್ಧ ಮಾಡಿ ಇಸ್ಲಾಂ ಹೆಸರಲ್ಲಿ ಇವರು ದೌರ್ಜನ್ಯ ಮಾಡ್ಕೊಂಡು ಹೋಗ್ತಿದಾರಲ್ಲ, ಆ ದೇಶಗಳನ್ನೆಲ್ಲ ಹಾಳು ಮಾಡಿದ್ದಾರೆ. ಲಿಬಿಯಾನ್ ಹಾಳು ಮಾಡಿದ್ದಾರೆ, ಮೊರಾಕನ್ ಹಾಳು ಮಾಡಿದ್ದಾರೆ, ಇರಾಕ್ ಹಾಳು ಮಾಡಿದ್ದಾರೆ, ಇರಾನ್ ಹಾಳು ಮಾಡಿದ್ದಾರೆ, ನಿಮಗೆ ಲೆಬನನ್ ಹಾಳು ಮಾಡಿದ್ದಾರೆ, ಅಫ್ಘಾನಿಸ್ತಾನ ಹಾಳು ಮಾಡಿದ್ದಾರೆ, ಪಾಕಿಸ್ತಾನ ಹಾಳಾಗಿದೆ. ಇವ್ರು ಯಾವ ದೇಶದಲ್ಲಿ ಇವ್ರದೇ ಮೆಜಾರಿಟಿ ಇರುತ್ತೋ ಅಲ್ಲಿ ದೇಶನ ಹಾಳು ಮಾಡೋದು, ಇವರು ಮೈನಾರಿಟಿ ಇರೋ ಜಾಗದಲ್ಲಿ ಹೋಗಿ ಅಲ್ಲಿರೋ ಪಾಪ್ಯುಲೇಷನ್ ಹಾಳು ಮಾಡಿ ಇವ್ರ ಮೆಜಾರಿಟಿಯಾಗಿ ಆ ದೇಶನ ಹಾಳು ಮಾಡೋದು, ಇದೇ ಕೆಲಸ ಇವ್ರದ್ದು. ಸರ್, ಈಗ ನಾವು ಆಫ್ ದಿ ರೆಕಾರ್ಡ್ ಮಾತಾಡುವಾಗ ನೀವು ಪಾಕಿಸ್ತಾನದ ಅಬ್ರಿವೇಶನ್ ಬಗ್ಗೆ ನಿಮ್ಗೆ ಗೊತ್ತಾ ಅಂತ ಕೇಳಿದ್ರೆ, ಸೊ ಇದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಒಂದು ಗೊತ್ತಾಗ್ಲಿ ಅಂತ ಅನ್ಕೊಂತೀನಿ. ಯಾಕಂದ್ರೆ ಲಾಸ್ಟ್ ಟೈಮ್ ನಾವ್ ಯಾವತ್ತೋ ಒಂದಿನ ಡಿಸ್ಕಷನ್ ಮಾಡುವಾಗ ಒಂದು ಡಿಫ್ರೆಂಟ್ ರೀಸನ್ ಬಗ್ಗೆ ಏನೋ ಒಂದು ಮಾಹಿತಿಯನ್ನ ಕೊಟ್ಟಿದ್ರಿ. ಏನ್ ಸರ್ ಅದು ಅಬ್ರಿವೇಶನ್ ಅಂತ ಹೇಳಿದ್ರೆ? ಅವ ಹೇಳಿದ್ನಲ್ಲ ಸರ್, ಪಾಕಿಸ್ತಾನ ಅಂತ ಅಂದ್ರೆ ಅದು ಪಾರ್ಟ್ಸ್ ಆಫ್ ಪಂಜಾಬ್. ಅವರು ಹೇಳಿದ್ನಲ್ಲ, ಅವ್ರು ಒಂದ್ ದೇಶ ಮಾಡ್ಕೋಬೇಕಿತ್ತಂತ. ಪಂಜಾಬ್ ಅಫ್ಘಾನಿಸ್ತಾನ ಕಾಶ್ಮೀರ್ನ ಸೇರ್ಕೊಂಡು ನಾವು ದೇಶ ಮಾಡ್ತೀವಿ ಅಂತ. ಅಫ್ಘಾನಿಸ್ತಾನ ಅವ್ರು ಯಾಕೆ ಬಿಟ್ಕೊಡ್ತಾರೆ ಸರ್? ಅವ್ರು ಯಾಕೆ ಬಿಟ್ಕೊಡ್ಬೇಕು ಅಲ್ವಾ? ಈಗ ಉದಾಹರಣೆಗೆ ರಾವಲ್ ಪಿಂಡಿ ಅಂತಿದೆ. ರಾವಲ್ ಅಂದ್ರೆ ಯಾರು ಅಂತ ನಮ್ಮ ಕನ್ನಡದವ್ರಿಗೆ ಯಾರು ಗೊತ್ತೇ ಇಲ್ಲ. ಬಪ್ಪ ರಾವಲ್ ಅಂತ ರಾಜನ ಹೆಸರು ಕೇಳಿದಿರಾ? ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಪ್ರಾಫಿಟ್ ಮೊಹಮ್ಮದ್ ಇಸ್ಲಾಂ ಉದಯ ಆಗಿದ್ದೆ ಯಾವಾಗ? 700 ಇಂಡಿಯಾಗೆ ಬಂದಿದ್ದು. ಸೊ ಮುಸ್ಲಿಂ ಅಟ್ಯಾಕ್ ಆಗಿದ್ದು ಸಿಂಧಿಗೆ, ಮೊಹಮ್ಮದ್ ಬಿನ್ ಕಾಸಿಮ್. ಓಕೆನಾ? ಪ್ರಾಫಿಟ್ ಮೊಹಮ್ಮದ್ ಹುಟ್ಟಿದ್ ಯಾವಾಗ? ಇದು ಒರಿಜಿನ್ ಆಫ್ ಇಸ್ಲಾಂ ಯಾವಾಗ? 610, 6ನೇ ಶತಮಾನ. 610 ಆಯ್ತಾ? ಸೊ ಅಲ್ಲಿಂದ ಡೆಲ್ಲಿ ಸುಲ್ತಾನೇಟ್ ಯಾವಾಗ ಆಗಿದ್ದು? 1206. ಸೊ ಈಗ ನಮ್ ದೇಶಕ್ಕೆ ಇಸ್ಲಾಂ ಬಂದಿದ್ದು 13ನೇ ಶತಮಾನದಲ್ಲಿ. ಇಸ್ಲಾಂ ಒರಿಜಿನೇಟ್ ಆಗಿದ್ದು 6ನೇ ಶತಮಾನದಲ್ಲಿ. ಈ 7 ಶತಮಾನ ಸರಿ ಸುಮಾರು 600ರಿಂದ 700 ವರ್ಷ ಭಾರತನ ಯಾವ ಮುಸ್ಲಿಂ ರೂಲರ್, ಇಸ್ಲಾಂ ಪ್ರತಿಪಾದಕರು ಯಾರೂ ಡಾಮಿನೇಟ್ ಮಾಡಕ್ ಆಗ್ಲಿಲ್ಲ. ಯಾಕೆ? ಅಲ್ಲಿ ಆ ತರದ ಘಟಗಳಿದ್ರು ಸರ್, ರಾಜರಿದ್ರು. ನಾವು ಬಪ್ಪ ರಾವಲ್ ಬಗ್ಗೆ ಮಾತಾಡ್ತಾ ಇದ್ವಿ. ಬಪ್ಪ ರಾವಲ್ ಕಣಿವೆ ದಾಟಿ ಇಸ್ಲಾಂನ ಈ ಕಡೆ ಬರಕ್ ಬಿಡ್ಲೇ ಇಲ್ಲ. ಅದು ಈಗಿನ ರಾವಲ್ಪಿಂಡಿ. ನಮಗ್ ಪ್ರಾಬ್ಲಮ್ ಆಗ್ತಿರೋದೇನೋ ನಮ್ ಇಷ್ಟನೇ ಗೊತ್ತಿಲ್ಲ, ಮರ್ತೋಗ್ಬಿಟ್ಟಿದೀವಿ. ಈಗ ನಮಗೆ ಪಾಕಿಸ್ತಾನ 1947 ಕೊಟ್ಬಿಟ್ವಿ, ನಮಗೂ ಪಾಕಿಸ್ತಾನಕ್ಕೆ ಸಂಬಂಧ ಇಲ್ಲ, ಅಷ್ಟೇ ಗೊತ್ತಿರೋದು. ನಾವು ಮಹಾಭಾರತ ಸೀರೀಸ್ ಮಾಡ್ಬೇಕಾದ್ರೆ ಹೇಳಿದ್ವಿ, ಕಂದಹಾರ್ ಅಂತ ಏನಿದೆ ಇದು ಗಾಂಧಾರ ರಾಷ್ಟ್ರ. ಭೀಷ್ಮ ಇಲ್ಲಿಂದ ಹೋಗಿ ಗಾಂಧಾರಿನ ತಗೊಂಡ್ಬಂದು ಮದುವೆ ಮಾಡಿಸಿದ್ದ ಅವನ್ಗೆ, ಧೃತರಾಷ್ಟ್ರಂಗೆ. ಆ ಯಮ್ಮ ಗಾಂಧಾರ್ನಿಂದ ಇಲ್ಲಿ ತನಕ ಬರೋ ತನಕ ಸಿಟ್ಟಿಗೆ ಶಿ ಕರ್ಸ್ ದ ಲ್ಯಾಂಡ್. ಇಮ್ಯಾಜಿನ್ ಅಲ್ಲ, ಹಿಸ್ಟ್ರಿ ಸರ್ ಅದು. ನಮಗೀಗ ಇಮ್ಯಾಜಿನೇಷನ್ ಅನ್ಸುತ್ತೆ, ಹೇಳಲ್ಲ ನರೇಟಿವ್ ಕ್ರಿಯೇಟ್ ಆಗುತ್ತೆ ಅಂತ. ನರೇಟಿವ್ಸ್ ಗಳು ಹಿಂಗೆ ಕ್ರಿಯೇಟ್ ಆಗೋದು. ನಮಗೆ ನಮ್ಮ ತನದ ಮೇಲೆ ನಮ್ಮ ನಂಬಿಕೆ ಇಲ್ಲ, ನಮ್ಮ ತನದ ಮೇಲೆ ನಮಗೆ ಅಕ್ಸೆಪ್ಟೆನ್ಸ್ ಇಲ್ಲ. ನಾನು ನೆನ್ನೆನ ನನ್ನ ವೈಫಿಗೆ ಹೇಳ್ತಿದ್ದೆ, ಯಾವ್ದೋ ವಿಷಯಕ್ಕೆ ಏನೋ ಟಾಪಿಕ್ ಬಂತು,
ಪ್ಯಾಂಟ್ಸ್ ತಗೊಳ್ಳಿ ಅಂತ. ನಾನಂತ ನನ್ನ ಐಡೆಂಟಿಟಿ ಪ್ಯಾಂಟ್ ಅಲ್ವಲ್ಲ ಅಂತ. ಓಕೆ, ಯಾವ್ದಾದ್ರು ಫಂಕ್ಷನ್ಗೆ ಸೂಟ್ ಹಾಕಬೇಕು ಅನ್ನೋದು ಒಂದು ಸ್ಲೇವರಿ ತುಂಬಿಟ್ಟಿದ್ದಾರೆ ನಮಗೀಗ. ಸೊ ನಾವು ಸ್ಲೇವ್ಸ್ ಅಲ್ವಲ್ಲ ಸರ್. ಹೌದು, ನಾನು ಯಾಕೆ ಸೂಟ್ ಹಾಕಬೇಕು? ಕರೆಕ್ಟ್ ಕರೆಕ್ಟ್. ನನಗೆ ನನ್ನತನದ ಮೇಲೆ ರೆಸ್ಪೆಕ್ಟ್ ಇಲ್ಲ. ನಾನು ಕಾಟನ್ ಶರ್ಟ್ ಹಾಕೊಳಕ್ ನನಗೆ ಯುನೋ ಹ್ಯೂಮಿಲೇಷನ್ ಆಗ್ತಾ ಇದೆ. ನಾನು ಪ್ರೀಮಿಯಮ್ ರಿಂಕಲ್ಸ್ ಫ್ರೀ ಫ್ಯಾಬ್ರಿಕ್ಸ್ ಹಾಕಬೇಕು, ನಾನು ಪಂಚೆ ಉಡಕ್ ನನಗೆ ಅಸಹ್ಯ ಆಗ್ತದೆ ಅಂದ್ರೆ ನಾನು ನನ್ನ ಕಲ್ಚರಲ್ ಐಡೆಂಟಿಟಿನ ಬಿಟ್ಬಿಟ್ಟಿದೀನಿ ಅಂತ. ಕರೆಕ್ಟ್. ಈ ದೇಶಗಳು ಯಾವತ್ತೂ ನಡೆಯೋದು ಕಲ್ಚರ್ ಮೇಲೆ ಆಗಿರ್ಬೇಕು, ರಿಲಿಜಿಯನ್ ಮೇಲೆ ಅಲ್ಲ. ಹೌದು. ನಮಗ್ ಪ್ರಾಬ್ಲಮ್ ಆಗ್ತಿರೋದೇನು, ಕಲ್ಚರ್ನ ರಿಲಿಜಿಯನ್ ಜೊತೆಗೆ ಸೇರಿಸ್ತಿದ್ದಾರೆ. ನಮಗೆ ಸರಿಯಾದ ಹಿಸ್ಟ್ರಿಗಳನ್ನ ಹೇಳ್ತಾ ಇಲ್ಲ. ಈ ಉದಾಹರಣೆಗೆ ನಾನು ನಿಮಗೆ ಲಾಸ್ಟ್ ಟೈಮ್ ವಿಡಿಯೋ ಮಾಡ್ಬೇಕಾದ್ರೆ ಹೇಳಿದ್ವಿ, ದೀಪಾವಳಿಯಿಂದ ಮಕರ ಸಂಕ್ರಾಂತಿ ತನಕ ಎಳ್ಳು ತಿನ್ಬೇಕು, ಎಳ್ಳೆಣ್ಣೆನ ಮೈಗೆ ಹಚ್ಕೊಂಡು ವಾರಕ್ಕೊಂದ್ಸರಿ 15 ದಿನ ಸ್ನಾನ ಮಾಡ್ಬೇಕು, ಸೋ ದಟ್ ನಮಗೆ ನೆಕ್ಸ್ಟ್ ಬರೋ ಋತುವಲ್ಲಿ ನಮಗೆ ಪ್ರಾಬ್ಲಮ್ ಆಗಲ್ಲ ಅಂತ. ಹೌದು. ನೀವು ಈ ದೇಶದಲ್ಲಿ ಈ ಮೂಮೆಂಟ್ಗೆ ನಾನು ನಿಮ್ಮ ಒಂದು ಹಳ್ಳಿ ಕರ್ಕೊಂಡು ಹೋಗ್ತೀನಿ, ಹಿಂದೂಯೇತರ ಜನರಿಗೆ ಎಳ್ಳೆಣ್ಣೆ ತಿನ್ಸೋದು, ಎಳ್ಳು ತಿನ್ಸ್ಬಿಡಿ ನೋಡೋಣ. ನೀವು ಎಳ್ಳೆಣ್ಣೆಯಲ್ಲಿ ಸ್ನಾನ ಮಾಡಿಸೋದು ಅಥವಾ ಎಳ್ಳು ಬೆಲ್ಲ ತಿನ್ಸೋದು ಸಾಧ್ಯನೇ ಇಲ್ಲ. ಯಾಕೆ? ಎಳ್ಳಿಗೊಂದ್ ಧರ್ಮ ಹುಡುಕಿದ್ದಾರೆ ಅಂತ. ಈಗ ಮೊನ್ನೆ ಇವ್ರು ಚಡ್ಡಿಯಲ್ಲಿ ಧರ್ಮ ಹುಡುಕಿದ್ರಲ್ಲ, ಹಂಗೆ ಇವ್ರು ಎಳ್ಳಿಗೊಂದ್ ಧರ್ಮ ಹುಡುಕಿದ್ದಾರೆ. ಇವ್ರಿಗೆ ಪ್ರಾಬ್ಲಮ್ ಏನು? ಅದು ಯಾರೋ RSS ಅವ್ರು ಹೇಳಿದ್ರು, ಇನ್ಯಾರೋ ಬ್ರಾಹ್ಮಣರು ಹೇಳಿದ್ರು, ಇನ್ಯಾರೋ ಹಿಂದೂ ಹೇಳಿದ್ರು, ನಾವ್ ಯಾಕೆ ಅದನ್ನ ಮಾಡ್ಬೇಕು? ಕಾಮನ್ ಸೆನ್ಸ್ ಇಲ್ಲ. ಅದಕ್ಕೆ ಎಳ್ಳು ಬೆಲ್ಲ ತಿನ್ಬೇಕಾಗಿರೋದು ಈ ನೆಲದ ಕಲ್ಚರ್. ಬೇವು ಬೆಲ್ಲ ತಿನ್ಬೇಕು ಯುಗಾದಿಗೆ ಅನ್ನೋದು ಈ ನೆಲದ ಕಲ್ಚರ್. ದಿಸ್ ಇಸ್ ನಥಿಂಗ್ ಟು ಡೂ ವಿತ್ ರಿಲಿಜನ್. ಧರ್ಮಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಆದ್ರೆ ನೀವು ಯಾವಾಗ ಎಲ್ಲ ಧರ್ಮಕ್ಕೆ ಒಳಪಡ್ತೀವಿ ಅಂತ ಆಗುತ್ತೋ ಈ ತರ ದೇಶಗಳು ಸೃಷ್ಟಿ ಆಗ್ತವೆ. ಪಾಕಿಸ್ತಾನ ಅಂತ ದೇಶಗಳು ಸೃಷ್ಟಿ ಆಗ್ತವೆ. ಅಲ್ಲಿ ನಿಮ್ಗೆ ಇನ್ನೇನು ಅವಕಾಶ ಇರಲ್ಲ. ಆ ದೇಶದ ಸಂತತಿ ಎಲ್ಲ ಹಿಂದೂಸ್ಗಳು ಸತ್ತೋಗಿದ್ದಾರೆ. 2% ಹಿಂದೂಸ್ ಇದ್ದಾರೆ. ನೀವು ಮೊನ್ನೆ ಯುದ್ಧ ಶುರು ಆಗೋದಕ್ಕಿಂತ ಮುಂಚೆ ದಾನಿಶ್ ಕನೇರಿ ಅಂತ ಒಬ್ಬ ಎಕ್ಸ್ ಕ್ರಿಕೆಟ್ ಆಟಗಾರ, ಬೌಲರ್, ಅವನು ತುಂಬಾ ಚೆನ್ನಾಗಿ ಆಡ್ತಿದ್ದ. ಅವನಿಗೆ ಆಫರ್ ಕೊಟ್ಟಿದ್ರಂತೆ, ನೀನು ಧರ್ಮ ಚೇಂಜ್ ಮಾಡ್ಕೊಂಡ್ರೆ ನಾನು ನಿನ್ನ ಪ್ರೆಸಿಡೆಂಟ್ ಮಾಡ್ತೀವಿ, ಇದು ಕ್ಯಾಪ್ಟನ್ ಮಾಡ್ತೀವಿ ಅಂತ. ಕ್ರಿಕೆಟ್ ಟೀಮ್ದು ಕ್ಯಾಪ್ಟನ್ ಮಾಡ್ತೀವಿ ಅಂತ. ಅಂದ್ರೆ ಒಬ್ಬ ಚೆನ್ನಾಗಿ ಆಡ್ತಾ ಇರೋ, ಪರ್ಫಾರ್ಮ್ ಮಾಡ್ತಿರೋ ತನ್ನದೇ ಪ್ರಜೆನಿಗೂನು ಇವ್ರಿಗೆ ಇಶ್ಯೂ ಇದೆ. ಆ ದೇಶಕ್ಕೆ ಅವ್ನು ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾನೆ, ವಿಕೆಟ್ಸ್ ತಗೊಳ್ತಾ ಇದ್ದಾನೆ, ಬಟ್ ಅವನಿಗೆ ಯಾಕೆ ಕ್ಯಾಪ್ಟನ್ ಮಾಡ್ತಿಲ್ಲ ಅಂದ್ರೆ ಬಿಕಾಸ್ ಇವನು ಇಸ್ಲಾಮಿಸ್ಟ್ ಅಲ್ಲ ಅಂತ, ಮುಸ್ಲಿಂ ಅಲ್ಲ ಅಂತ. ಸೊ ನಮಗೂ ತುಂಬಾ ವ್ಯತ್ಯಾಸ ಇದೆ ಸರ್. ನಾವು ಮನುಷ್ಯತ್ವನ ನೋಡ್ಕೊಂಡು ಈ ದೇಶದ ನೆಲಕ್ಕೆ, ಮಣ್ಣಿಗೆ, ಕಲ್ಚರ್ಗೆ ರೆಸ್ಪೆಕ್ಟ್ ಕೊಡೋ ಅಂತವ್ರ ಮಧ್ಯದಲ್ಲಿ ಯಾವ ಕಲ್ಚರ್ ಹೆಂಗಾರ ಹಾಳಾಗೋಗ್ಲಿ ನಮಗೆ ಧರ್ಮನೇ ಇಂಪಾರ್ಟೆಂಟ್ ಅನ್ಕೊಂಡು ಜಗತ್ನ ಸುಟಾಕೊಂಡ್ ಬರ್ತಿರೋ ಪಾಪ್ಯುಲೇಷನ್ಗೂ ತುಂಬಾ ವ್ಯತ್ಯಾಸ ಇದೆ ಸರ್. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸುಮಾರು ಜನ ಮಾತಾಡೋದು ಈ ನದಿ ನೀರನ್ನ ಬಿಡಬಾರ್ದು, ಅದನ್ನ ಸ್ಟಾಪ್ ಮಾಡಿದಾರಂತೆ, ಹಿಂಗೆಲ್ಲ ಒಂದಿಷ್ಟು ಮಾತುಕತೆಗಳು ನಡೀತಾ ಇದೆ ಸರ್. ಈಗ ಸಿಂಧೂ ನದಿ ಆದ್ರೂ ನನಗ್ ಗೊತ್ತಿರೋ ಹಂಗೆ ಅಲ್ಲೊಂದು ಅಣೆಕಟ್ಟು ಆಗ್ಬೇಕು, ಅದನ್ನ ಸ್ಟಾಪ್ ಮಾಡ್ಬೇಕು, ಅದು ಅಷ್ಟು ಈಸಿ ಇಲ್ಲ. ಅದಕ್ಕೆ ಒಂದಿಷ್ಟು ಸಿಗ್ನೇಚರ್ ಗಳೆಲ್ಲ ಹಿಂದೆ ಬಿದ್ದಿದ್ದಾವೆ. ಇದ್ರ ಬಗ್ಗೆ ಎಲ್ಲ ಒಂದಿಷ್ಟು ಮಾಹಿತಿಯನ್ನ ನಾನು ಕೇಳ್ಪಟ್ಟಿದ್ದೆ. ಸೊ ಇದ್ರ ಬಗ್ಗೆ ಒಂದು ಡೀಟೇಲ್ ಆಗಿ ನೀವ್ ಹೇಳ್ಬಹುದಾ? ಸರ್ ಬನ್ನಿ, ನಾನು ಆಗ್ಲೇ ಹೇಳ್ತಿದ್ನಲ್ಲ. ಓಕೆ. ಸೊ ಇದು ನಮ್ಗೆ ಇವು 5-6 ನದಿಗಳಿವು. ಸೊ ಇದು ಯಾವ್ಯಾವ ಇದಾವೆ? ಇವು ಇಂಡಸ್, ಜೇಲಮ್ಮು, ಚೇನಾಬು, ರವಿ, ಮತ್ತೆ ಪಂಜಾಬು, ಮತ್ತೆ ಬಿಯಾಸ್. ಹೌದು. ಸೊ ಇವು 6 ನದಿಗಳಿದಾವೆ. ಸೊ ಇಲ್ಲಿ 1, 2, 3 ಅಂತ ಇದೆ ನೋಡ್ರಿ. ಇಂಡಸ್, ಜೇಲಮ್ಮು, ಚೇನಾಬು, ರವಿ, ಬಿಯಾಸ್, ಸತ್ಲಜ್. ಸೊ ಇವು 6 ನದಿ. ಸೊ ಸತ್ಲಜ್ ಮತ್ತೆ ಬಿಯಾಸ್ ಇಂಡಿಯಾದಲ್ಲಿ ಹುಟ್ಟಿ ಲಾಸ್ಟ್ ರಾಜಸ್ಥಾನ, ಪಂಜಾಬ್ ಬಾರ್ಡರ್ ಹತ್ರ ನಿಮಗೆ ಎಂಟರ್ ಆಗುತ್ತೆ. ಇವೆಲ್ಲ ಇಲ್ಲೇ ಎಂಟರ್ ಆಗ್ಬಿಡ್ತವೆ. ಯಾವ್ದು? ಇಂಡಸ್ ನದಿ ಇದೆ ನೋಡಿ. ಸೊ ಇಂಡಸ್ ನದಿ ಇಲ್ಲಿಂದ ಶುರು ಆಗುತ್ತೆ. ಸೊ ನಿಮ್ಗೆ ಜೇಲಮ್ಮು, ಚೇನಾಬು ಇವು 6 ನದಿ ಇದಾವಲ್ಲ, ಇವು 6 ನದಿ ಇಡೀ ಪಾಕಿಸ್ತಾನಕ್ಕೆ ನೀರ್ ಕೊಟ್ಕೊಂಡು ಹೋಗೋದು. ಇಲ್ಲಿಂದ ಇಲ್ಲಿ ತನಕ ನೀವೇನ್ ನೋಡ್ತಿದಿರಲ್ಲ, ಇಲ್ಲಿ ಮಾರ್ಕ್ ಮಾಡ್ಕೊಂಡಿದೀವಲ್ಲ, ಈ ಲೈಟ್ ಗ್ರೀನ್ ಕಲರ್ ಕಾಣಿಸ್ತಿರೋದೆಲ್ಲ ನಿಮಗೆ ಜಾಗ್ರಫಿಕಲ್ ಪಿಕ್ಚರ್ ಇದ್ರೆ ಕೊಡ್ತೀನಿ ನಾನು ನಿಮ್ಗೆ. ಸೊ ಅದನ್ನ ವಿ ಕಾಲ್ ಇಟ್ ಆಸ್ ಇಲ್ಲಿ ಕಾಣಿಸುತ್ತೆ ನೋಡಿ ನಿಮ್ಗೆ. ಈ ಗ್ರೀನ್ ಕಲರ್ ಕಾಣಿಸ್ತಿದೆಲ್ಲ, ಇವೆಲ್ಲ ಪರ್ವತ ಶ್ರೇಣಿಗಳು. ಇಲ್ಲಿಂದ ಇರೋದೆಲ್ಲ ಸಮತಟ್ಟು ಪ್ರದೇಶ. ಈ ತರ ವೈಟ್ ಲೈನ್ ಬರೋದೆಲ್ಲ ಸಮತಟ್ಟು ಪ್ರದೇಶ. ನಿಮಗೆ ಸಮತಟ್ಟು ಪ್ರದೇಶದಲ್ಲಿ ನೀರ್ ಹಿಡಿಯೋದು ಈಸಿ. ಹೌದು. ಪರ್ವತಗಳಿರ್ತಾವಲ್ಲ, ಪರ್ವತಗಳಲ್ಲಿ ರೋಡ್ ಮಾಡಕ್ಕೆ ಕಷ್ಟ. ನಾವು ನೋಡಿದೀವಿ, ಅನುಭವಿಸಿದೀವಿ. ನಮ್ ಗಾಡಿ ಮೇಲೆನೆ ಕಲ್ಬಿದ್ದಿತ್ತು. ಆಯ್ತಾ? ಸೊ ನಿಮಗೆ ಈ ತರ ಪರ್ವತ ಶ್ರೇಣಿಗಳಲ್ಲಿ ರಾತ್ರಿ ಡ್ಯಾಮ್ ಕಟ್ಟಕ್ ಆಗಲ್ಲ. ಯಾಕಂದ್ರೆ ಒಂದ್ ಮೆಟೀರಿಯಲ್ ಅಲ್ಲಿ ಸಾಗಿಸ್ಬೇಕಂದ್ರೂ ಅದಕ್ಕೆ ಆದಂತ ಕಷ್ಟ ಇದ್ದೇ ಇರುತ್ತೆ. ಹೌದು. ಈಗ ಒಂದು ಆಪ್ಷನ್ ಏನ್ ಮಾಡ್ಬೋದು ಇಂಡಿಯಾ ಅಂತಂದ್ರೆ, ಈಗ ಯಾವ್ದು ಒಂದು ಡ್ಯಾಮ್ ಗಳು ಕಟ್ಕೊಂಡಿದಾರಲ್ಲ ಅವನ್ನ ಸಡನ್ ಆಗಿ ಓಪನ್ ಮಾಡೋದ್ರಿಂದ ಫ್ಲಡ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಜನ ಜಾನುವಾರುಗಳು ಕೊಚ್ಚೋಗ್ತವೆ.
ಅದು ಒನ್ ಆಫ್ ದಿ ವೇ ಆಫ್ ಡೂಯಿಂಗ್ ಅ ವಾರ್. ಓಕೆ, ಅದನ್ನ ಮಾಡ್ಬೋದು. ಬಿಟ್ರೆ ನಾವ್ ನೀರ್ ಹಿಡಿದಿರ್ತೀವಿ, ಕಳ್ಸೋದೇ ಇಲ್ಲ ಅನ್ನಕ್ಕಾಗಲ್ಲ. ಎಲ್ಲಿ ತನಕ ಕಳ್ಸಲ್ಲ, ಮಳೆ ಬರೋ ತನಕ ಕಳ್ಸಕ್ಕಾಗಲ್ಲ. ಮಳೆ ಶುರು ಆದ್ಮೇಲೆ ಕಳಿಸ್ಲೇಬೇಕು. ಮಳೆ ಹೆಂಗ್ ಬರುತ್ತೆ ಸರ್ ಅಲ್ಲಿ? ಮಳೆ ಬಂದ್ರೆ ಹಿಂಗ್ ಬರಲ್ಲ. ಇನ್ನೊಂದ್ 2 ತಿಂಗಳು ಮಳೆ ಹೆಂಗ್ ಬರುತ್ತೆ ಅಂದ್ರೆ, ಇವ್ರು ಯುದ್ಧ ಮಾಡ್ರಿ ಅಂದ್ರೆ ಬಿಲ್ಲ ಮಳೆ ಬರ್ತಾ ಇದೆ, ಸ್ವಲ್ಪ ರೆಸ್ಟ್ ತಗೊಂಡಿದೀವಿ ಅನ್ನೋ ಪರಿಸ್ಥಿತಿ ಬರುತ್ತೆ. ಸೊ ಹಂಗೆಲ್ಲ ಆಗಲ್ಲ. ಬಟ್ ಇಂಟರ್ನ್ಯಾಷನಲಿ ಒತ್ತಡನ ಕ್ರಿಯೇಟ್ ಮಾಡ್ಬೋದು. ನಾವು ನೀರ್ ಕೊಡೋದಿಲ್ಲ ನಿಮಗೆ ಅಂತ ಭಯ ಪಡಿಸಿ, ಅಥವಾ ಕೊಡೋದಿದ್ರು ತುಂಬಾ ಬರೀ ಕುಡಿಯಕ್ ಮಾತ್ರ ನೀರ್ ಕೊಟ್ಟು, ಭತ್ತ ಗಿತ್ತ ಎಲ್ಲ ಬೆಳೆಯಕ್ ತುಂಬಾ ನೀರ್ ಬೇಕು, ನೀರ್ ಬಿಡದೇ ಇರಂಗ್ ಮಾಡ್ಕೊಂಡು, ನೀರ್ನ ಡೈವರ್ಟ್ ಮಾಡ್ಕೊಂಡು, ಅಥವಾ IN ಟೆಕ್ನಾಲಜಿ ಉಪಯೋಗಿಸಿ ಆ ನೀರ್ನ ದೇಶದ ಒಳಗಡೆ ಪುಷ್ ಮಾಡ್ಕೊಂಡು ವಿ ಕ್ಯಾನ್ ಸ್ಟ್ರಾಟಜಿ ಸಮಥಿಂಗ್ ಆ ತರ ಮಾಡ್ಕೋಬಹುದು. ಸರ್, ಈಗ ನಾರ್ಮಲಿ ಯುದ್ಧ ಆಯ್ತು ಅಂತ ಹೇಳಿದ್ರೆ ಒಂದು ದೇಶಕ್ ಮಾತ್ರ ಅಲ್ಲ, ಜಾಗತಿಕವಾಗಿ ಒಂದಿಷ್ಟು ಆರ್ಥಿಕ ಪರಿಣಾಮಗಳು ಬರುತ್ತೆ ಅಂತ ಇದೆ. ಈಗ ನಮ್ಮಲ್ಲಿ ಆಗ್ತಿರುವಂತಹ ಯುದ್ಧದಿಂದ, ಭಾರತ ಪಾಕಿಸ್ತಾನದಿಂದ ಯುದ್ಧದಿಂದಾಗಿ ನಮ್ಗೆ ಏನೆಲ್ಲ ಪರಿಸ್ಥಿತಿಗಳು ಅಂದ್ರೆ ಆರ್ಥಿಕವಾಗಿ ಏನೆಲ್ಲ ಪ್ರಾಬ್ಲಮ್ಸ್ ಗಳು ಆಗ್ಬಹುದು? ಕಬ್ಬಿನ ಬೆಳೆಗಾರರಿಗೆ ಒಂದ್ ದೊಡ್ಡ ಹೊಡೆತ. ಯಾರು ಪಾಕಿಸ್ತಾನದಲ್ಲಿ ಯಾರು ಕಬ್ಬು ಬೆಳೀತಿದ್ರು ಅಲ್ಲಿಂದ ಕಾಕಂಬಿ ಅಂತೀವಲ್ಲ, ಮೊಲಾಸಿಸ್. ಸೊ ಪರ್ ಕ್ಯಾಪಿಟಲ್ ಕನ್ಸಂಪ್ಷನ್ ಆಫ್ ಆಲ್ಕೋಹಾಲ್ ನಮಗೆ ಹೈಯೆಸ್ಟ್ ಇರೋದು ಇಂಡಿಯಾದಲ್ಲಿ. ನಿಮಗೆ ಕೇರಳ, ಆಂಧ್ರ ಪ್ರದೇಶ ಎಲ್ಲ ಆಲ್ಕೋಹಾಲ್ ಕಂಟೆಂಟ್ ಜಾಸ್ತಿ. ಅಲ್ಲಿ ಎಲ್ಲಾ ಕಡೆನೂ ನಿಮಗೆ ಮೊಲಾಸಿಸ್ ಪಾಕಿಸ್ತಾನದಿಂದ ಸ್ವಲ್ಪ ತರ್ಸ್ಕತ್ತಿದ್ರು. ಸೊ ಅದೊಂದು ಹೊಡ್ತಾ ಬೀಳುತ್ತೆ. ಈಗ ಈ ಆಮದು ಮಾಡ್ಕೊಳ್ತಿಲ್ಲ ಏನು ಅಂತಂದ್ರೆ, ಸೊ ಈ ಸೆಕ್ಟರ್ ಗಳು ಸ್ವಲ್ಪ ಜಾಸ್ತಿ ಪರ್ಫಾರ್ಮ್ ಮಾಡ್ತವೆ. ಅಂದ್ರೆ ಆಲ್ಕೋಹಾಲ್ ರೇಟ್ ಜಾಸ್ತಿ ಆಗ್ಬೋದು. ಸೊ ಅದನ್ನೊಂದು ಆಂಟಿಸಿಪೇಟ್ ಮಾಡ್ಬೋದು. ಈ ಚಿನ್ನದ ರೇಟ್ ಜಾಸ್ತಿ ಆಗುತ್ತೆ ಅಂತ ಕೇಳೋರು ಇದಾರೆ. ಹೌದು. ಹೆಂಗೆ ಅಂದ್ರೆ, ಯಾರ ಹತ್ರನಾದ್ರೂ ದುಡ್ಡಿದ್ರೆ ಅವರು ದುಡ್ಡನ್ನ ದುಡ್ಸಕ್ ಇಷ್ಟಪಡ್ತಾರೆ. ಈಗ ಯಾರ ಹತ್ರ ಒಬ್ಬ ವ್ಯಕ್ತಿ ಹತ್ರ 100 ಕೋಟಿ ರೂಪಾಯಿ ದುಡ್ಡಿದೆ ಅಂದ್ರೆ ದುಡ್ಡು ಇಟ್ಕೊಂಡು ಕುತ್ಕೊಳ್ಳಲ್ಲ. ಬಿಕಾಸ್ ಪ್ರತಿ ದಿವಸ ದುಡ್ಡು ವ್ಯಾಲ್ಯೂ ಕಡಿಮೆ ಆಗ್ತಾ ಬರುತ್ತೆ. ಅವ್ನು ಕಾನ್ಸ್ಟೆಂಟ್ ಆಗಿ ಯಾವತ್ತೇ ಅದನ್ನ ತಗೊಂಡು ಕೊಟ್ರು 100 ಕೋಟಿ ರೂಪಾಯಿ ದುಡ್ಡು ಬರಂಗಿರ್ಬೇಕು. ನಿಮ್ಗೆ ಒಂದ್ ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ. ಉದಾಹರಣೆಗೆ, ನಿಮ್ಮ ಹತ್ರ ಹೋದ ವರ್ಷ ನೀವು ಯಾವ್ದೋ ಒಂದು 5 ಲಕ್ಷ ರೂಪಾಯಿ ದುಡ್ಡನ್ನ ನೀವೊಂದು ಯಾವ್ದೋ ಒಂದು ಮರ್ತು ಬಿಟ್ಟು ಯಾವ್ದೋ ಇದ್ರಲ್ಲಿ ಇಟ್ಟಿದ್ದೀರಾ ಅನ್ಕೊಳ್ಳಿ. ಏನೋ ಒಂದು ಬೀರಲ್ಲಿ ಇಟ್ಬಿಟ್ಟು ಬಿಟ್ಬಿಟ್ಟಿದ್ದೀರಾ. ಈ ವರ್ಷ ಸಿಕ್ತು ನಿಮಗೆ, ಅದ್ರದ್ದು ದುಡ್ಡು ವ್ಯಾಲ್ಯೂ ಎಷ್ಟಿದೆ ಈಗ? ಅಷ್ಟೇ ಇದೆ. ಇಲ್ಲ, ಹೋದ ವರ್ಷ 5 ಲಕ್ಷಕ್ಕೆ ಎಷ್ಟು ಚಿನ್ನ ಬರ್ತಿತ್ತು ನಿಮಗೆ? ಆ ಲೆಕ್ಕ ಮಾಡಿದ್ರೆ ತುಂಬಾ ಕಮ್ಮಿ. ಅಂದ್ರೆ ಇನ್ಫ್ಲೇಷನ್ ಜಾಸ್ತಿ ಆದಷ್ಟು ಹಣದುಬ್ಬರ ಅಂತ ಕರಿತೀವಿ. ಇನ್ಫ್ಲೇಷನ್ ಜಾಸ್ತಿ ಆದ್ರೂ ನಿಮಗೆ ನಿಮ್ಮ ದುಡ್ಡಿದ ವ್ಯಾಲ್ಯೂ ಕಡಿಮೆ ಆಗ್ತಾ ಬರುತ್ತೆ. ಹೌದು. ಯಾರು ದುಡ್ಡನ್ನ ವ್ಯಾಲ್ಯೂ ಕಡಿಮೆ ಮಾಡ್ಕೊಳಕ್ ಇಷ್ಟಪಡಲ್ಲ. ನಿಮ್ಮ ಹತ್ರ 10 ಲಕ್ಷ ದುಡ್ಡಿದೆ, ನೀವು ಅದನ್ನ 10 ಲಕ್ಷದ ಲೆವೆಲ್ ಅಲ್ಲೇ ನೋಡ್ಬೇಕಂತಂದ್ರೆ ಇವ್ ರೀಇನ್ವೆಸ್ಟ್ ಸಮಥಿಂಗ್, ಎಲ್ಲಾದ್ರೂ ಇನ್ವೆಸ್ಟ್ ಮಾಡ್ತೀರಾ ಅಂದ್ರೆ ಬೆಳೆ ಜಾಗದಲ್ಲಿ ಇನ್ವೆಸ್ಟ್ ಮಾಡ್ತೀರಾ. ಸೊ ಈಗ ಯಾರೋ ಒಬ್ಬ ಸಾಹುಕಾರ ಹತ್ರ 100 ಕೋಟಿ ಇದೆ, ಅವನು ಏನೋ ಒಂದು ಪ್ರಾಜೆಕ್ಟ್ ಮಾಡ್ಬೇಕು ಅನ್ಕೊಂಡಿದ್ದ. ಆಲ್ ಅಲಾಂಗ್ ದಿ ಬಾರ್ಡರ್ಸ್ ಆಫ್ ಇಂಡಿಯಾ, ರಾಜಸ್ಥಾನಲ್ಲೇನೋ, ಗುಜರಾತ್ ಅಲ್ಲೋ, ಪಂಜಾಬ್ ಅಲ್ಲೋ ಎಲ್ಲ ಕಂಪ್ನಿ ಓಪನ್ ಮಾಡ್ಬೇಕಂತ ಅನ್ಕೊಂಡಿದ್ದ. ಈಗ ಯುದ್ಧ ಆಗಿರೋದ್ರಿಂದ ಕಂಪ್ನಿ ಮಾಡೋದ್ ಬೇಡ ಅಂತ ಅನಿಸ್ತು. ಆ ದುಡ್ಡನ್ನ ಏನ್ ಮಾಡ್ತಾನ ಅವನು? ಚಿನ್ನ ಖರೀದಿ ಮಾಡ್ತಾನೆ, ಅಥವಾ ಚಿನ್ನದ ಮೇಲೆ ಹಾಕ್ತಾನೆ. ಸಾವರಿನ್ ಗೋಲ್ಡ್ ಬಾಂಡ್ಸ್ ಇರುತ್ತೆ, ಅಥವಾ ಚಿನ್ನದ ಬಾಂಡ್ಸ್ ಗಳು, ಇಂಡಿವಿಜುವಲ್ ಬ್ಯಾಂಕ್ ಅದು ಬಾಂಡ್ಸ್ ಇರುತ್ತೆ, ಗೋಲ್ಡ್ ಕಾಯಿನ್ ಸಿಗುತ್ತೆ ನಿಮಗೆ, ಅಥವಾ ಬೆಳ್ಳಿ ಕಾಯಿನ್ ಸಿಗುತ್ತೆ. ಈ ತರದ್ ಯಾವ್ದಾದ್ರು ದುಡ್ಡು ಮೇಲೆ ಇನ್ವೆಸ್ಟ್ ಮಾಡಕ್ ಶುರು ಮಾಡ್ತಾರೆ. ಅವಾಗ ಇದ್ರದ್ದು ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಅಂದ್ರೆ ಚಿನ್ನದ ಬೆಳ್ಳಿಯ ಸಪ್ಲೈ ಕಡಿಮೆ ಇದ್ದಾಗ ಅದ್ರದ್ದು ಬೇಡಿಕೆ ಜಾಸ್ತಿ, ಖರೀದಿ ಮಾಡೋರು ಜಾಸ್ತಿ ಆದ್ರು ಅಂದಾಗ ಚಿನ್ನದ ರೇಟ್ ಜಾಸ್ತಿ ಆಗುತ್ತೆ. ಇನ್ವೆಸ್ಟ್ಮೆಂಟ್ ಇಂಧನದ ರೇಟು ಜಾಸ್ತಿ ಆಗ್ಬೋದಾ? ಆಫ್ ಕೋರ್ಸ್. ಅಂದ್ರೆ ನಮಗಾಗಲ್ಲ, ನಮಗೆ ಸರ್ ನಮ್ಗೆ ಈ ಯುದ್ಧ ತುಂಬಾ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಅನಿಸ್ತಿಲ್ಲ. ಯಾಕಂದ್ರೆ ಇಂಟರ್ನ್ಯಾಷನಲಿ ನಾವೊಂದು 30 ದೇಶಗಳು, ನಮ್ಮ ಸುತ್ತ ಇರೋ 2-3 ದೇಶಗಳು ಯಾವಿದಾವಲ್ಲ, ಯಾವು ಈ ಬಾಂಗ್ಲಾದೇಶ, ಚೈನಾ ಮತ್ತೆ ಪಾಕಿಸ್ತಾನ ಬಿಟ್ಟು ಅದ್ರ ಸುತ್ತ ಇರೋ ಒಂದು 27 ದೇಶದ ಸೆಂಟ್ರಿಗೆ ನಮ್ದು ಟೈಪ್ಸ್ ಚೆನ್ನಾಗಿದೆ. ಸೊ ಕಳೆದ ಸರ್ಕಾರಗಳೆಲ್ಲ ನಮ್ಗೆ ಎಲ್ಲೋದ್ರೂ ವೀಸಾ ತಗೊಂಡೆ ಹೋಗ್ಬೇಕಿತ್ತು. ಈಗಿರೋ ಸರ್ಕಾರ ಸರಿಸುಮಾರು ಒಂದು 60-70 ದೇಶಕ್ಕೆ ವಿತೌಟ್ ವೀಸಾ ಎಂಟ್ರಿ ಇರೋಂತ ಅಗ್ರಿಮೆಂಟ್ಸ್ ಗಳು ಸೈನ್ ಆಗಿದೆ. ನೀವು ಮೊನ್ನೆ ಪೇಪರ್ ನೋಡಿದ್ರೆ, ಯುದ್ಧ ಶುರು ಆಗೋದ್ ಹಿಂದಿನ ದಿವಸ ಪೇಪರ್ ಇದು ನೋಡಿದ್ರೆ, ಇಂಡಿಯಾಗೂ ಮತ್ತೆ UK ಗೂ ಒಂದು ಡೀಲ್ ಸೈನ್ ಆಯ್ತು, ಫ್ರೀ ಟ್ರೇಡ್ ಅಂತ. ಸೊ ಈಗ ನೀವೇನಾದ್ರೂ ವ್ಯವಹಾರ ಮಾಡ್ಬೇಕಿದೆ ಅಂತಂದ್ರೆ, ಏನಾದ್ರೂ ಸಾಮಾನು ಕಳಿಸ್ಬೇಕಿದೆ ಅಂತಂದ್ರೆ, ಅಲ್ಲಿರೋ ಯಾರಾದ್ರೂ UK ಅಲ್ಲಿರೋ ಸೂಪರ್ ಮಾರ್ಕೆಟ್ ನೀವು ರಫ್ತು ಮಾಡ್ಬೇಕಂದ್ರೆ ಇಮಿಡಿಯೇಟ್ ರಫ್ತು ಮಾಡ್ಬೋದು, ಫ್ರೀ ಟ್ರೇಡ್. ಮೊದಲೆಲ್ಲ ಅಂದ್ರೆ ನೀವು ಸಿಕ್ಕಾಪಟ್ಟೆ ಇನ್ಕಮ್ ಇದನ್ನ ಕಟ್ಟಬೇಕಿತ್ತು. ಇಂಪೋರ್ಟ್ ಡ್ಯೂಟೀಸ್, ಕಸ್ಟಮ್ಸ್, ಟ್ರಾನ್ಸ್ಪೋರ್ಟೇಷನ್ಸ್ ಎಲ್ಲ ಬೀಳ್ತಿತ್ತು. ಈಗ ಬರೀ ನಿಮ್ ಟ್ರಾನ್ಸ್ಪೋರ್ಟೇಷನ್ ಒಂದೇ ಬೀಳುತ್ತೆ. ಅದನ್ನೇ ಫ್ರೀ ಟ್ರೇಡ್ ಅಂತ ಕರಿತೀವಿ ನಾವು. ಫ್ರೀ ಟ್ರೇಡ್ ಅಗ್ರಿಮೆಂಟ್ ನಮ್ಗೆ UK ಹತ್ರ ಸೈನ್ ಆಗಿದೆ. ಸೊ ಇನ್ನೇನ್ ಬೇಕು ಅಲ್ವಾ? ಈ ತರದ್ ಇನ್ನೊಂದು 10 ದೇಶ ಸೈನ್ ಮಾಡ್ಬಿಟ್ರೆ ನಮ್ದು ಆರ್ಥಿಕ ಸಂಕಷ್ಟ ಅಷ್ಟೊಂದು ಬರಲ್ಲ. ಒಂದಷ್ಟು ಎಫೆಕ್ಟ್ ಆಗುತ್ತೆ. ಅದೇ ನಾವ್ ಹೇಳಿದ್ವಲ್ಲ ಈಗ ಹಿಂಗೆ. ಆಮೇಲೆ ಈಗ ನಮ್ಮ ಹತ್ರ ಈರುಳ್ಳಿ ಖಾಲಿ ಆದ ತಕ್ಷಣ ಪಾಕಿಸ್ತಾನ ತರ್ಸ್ಕೊತಿದ್ವಿ ಈರುಳ್ಳಿನ. ಕಡಿಮೆ ಆಯ್ತಂದ್ರೆ ಟೊಮೆಟೊ ಕಡಿಮೆ ಆದ್ರೆ ಟೊಮೆಟೊ ತರ್ಸ್ಕೊತಾ ಇದ್ವಿ. ಅದರ ಸಣ್ಣ ಪುಟ್ಟ ಅಗೇನ್ ನಾವೇ ನೀರ್ ಕೊಟ್ಟು ಬೆಳೆಸಿದ್ವಿ. ಈಗ ನಾವು ನೀರ್ ನಿಲ್ಸ್ತೀವಲ್ಲ, ಕಡಿಮೆ ಮಾಡ್ತೀವಲ್ಲ. ನೀರ್ ಕಡಿಮೆ ಮಾಡ್ತಿದ್ದಾಗ ಬರೀ ಊಟ ತಿಂಡಿಗಷ್ಟೇ ಅವ್ರಿಗೆ ನೀರ್ ಕೊಡಕ್ ಶುರು ಮಾಡಿದ್ವಿ ಅಂತಂದ್ರೆ ಅವ್ರಿಗೆ ಎಕ್ಸ್ಪೋರ್ಟ್ ಮಾಡೋವಷ್ಟು ನೀರ್ ಇಲ್ಲ ಅಂದಾಗ ಕಷ್ಟ ಆಗುತ್ತೆ. ಈಗ 1 ಎಕರೆಗೆ ನಿಮಗೆ ಕಬ್ಬು ಬೆಳೆಯಕ್ಕೆ ಬೇಕಾಗಿರೋ ನೀರೇ ಬೇರೆ, ನೀವು ಇದನ್ನ ಬೆಳೆಯೋದು ಯಾವ್ದೋ ತರಕಾರಿ ಬೆಳೆಯಕ್ಕೆ ಬೇಕಾಗಿರೋ ನೀರೇ ಬೇರೆ.
ಸರ್, ಈಗ ಮೇಜರ್ ಒಂದು ಪಾಯಿಂಟ್ ನಮ್ಮ ಜನಗಳಲ್ಲಿ ಇವತ್ತಿಗೂ ಕಾಡ್ತಿರ್ಬೋದು, ಅಲ್ಲೆಲ್ಲ ಬಾಂಬ್ ಬೀಳ್ತಾ ಇದೆ, ಇಲ್ಲೂ ಎಲ್ಲಾದ್ರೂ ಬೀಳಬಹುದಾ ಒಂದು. ಇನ್ನೊಂದು, ಕರ್ನಾಟಕ ಎಷ್ಟು ಸೇಫ್, ಅದರಲ್ಲೂ ಬೆಂಗಳೂರು ಎಷ್ಟು ಸೇಫ್ ಅಂತ ಕೇಳುವರ ಸಂಖ್ಯೆ ಜಾಸ್ತಿ ಇದೆ. ಇದಕ್ಕೆ ಏನಂತೀರಿ? ನಾವು ಆಗ್ಲೇ ಯುದ್ಧದ ಬಗ್ಗೆ ಮಾತಾಡ್ಬೇಕಾದ್ರೆ ಹೇಳ್ತಿದ್ದೆ, ಟೆಕ್ನಾಲಜಿಕಲಿ ವೈಸ್ ವಿ ಆರ್ ಟೂ ಸ್ಟ್ರಾಂಗ್. ನಮ್ಗೆ ಬೆಂಗಳೂರಲ್ಲೇ ಸುಮಾರು IT ಕಂಪ್ನಿಗಳಿರೋದು, ಇಟ್ ಇಸ್ ಕಾಲ್ಡ್ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ. ಹೌದು. ಸೊ ಟೆಕ್ನಾಲಜಿಕಲಿ ನಾವು ತುಂಬಾ ಸ್ಟ್ರಾಂಗ್ ಆಗಿರೋದ್ರಿಂದ ನಮ್ಮ ಹತ್ರ ಇರೋ ಟೆಕ್ನಾಲಜಿ, ನಮ್ಮ ಹತ್ರ ಇರೋದು ಆಟಿಟ್ಯೂಡೇ ಬೇರೆ. ಆಮೇಲೆ ಇನ್ನೊಂದು, ಪಾಕಿಸ್ತಾನದಲ್ಲಿ ಕುತ್ಕೊಂಡು ಬೆಂಗಳೂರು ತನಕ ಮಿಸೈಲ್ ಆರಿಸೋಷ್ಟು ತಾಕತ್ತಿಲ್ಲ ಅದಕ್ಕೆ, ಆಯ್ತಾ? ಆಮೇಲೆ ಫನ್ನಿ ಥಿಂಗ್ ಏನು ಅಂತ ಹೇಳ್ತೀನಿ ಕೇಳಿ. ನಾನೊಂದಷ್ಟು ಥಿಂಗ್ಸ್ ಗಳನ್ನ ಕುತ್ಕೊಂಡು ಅನಲೈಸ್ ಮಾಡ್ಬೇಕಾದ್ರೆ ಅನ್ಕೋತಿದ್ದೆ, 2 ಸರಿ 3 ಸರಿ ಭಾರತ ಆಲ್ರೆಡಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿದೆ. ಈ ಗವರ್ಮೆಂಟ್ ಬಂದ್ಮೇಲೆ ಮಯನ್ಮಾರ್ ಒಳಗಡೆ ಹೋಗಿ ಒಂದ್ಸರಿ ಹೊಡೆದ್ ಬಂದಿದ್ದಾರೆ, ಪಾಕಿಸ್ತಾನಿಗೆ 2 ಸರಿ ಹೋಗಿ ಹೊಡೆದ್ ಬಂದಿದ್ದಾರೆ. ಇವರು ಬುದ್ಧಿ ಎಲ್ಲಿತ್ತು ಅಂತ, 25ನೇ ತಾರೀಕು ಟೆರರ್ ಅಟ್ಯಾಕ್ ಆಗಿತ್ತು, ನಮ್ಮವರು ಹೋಗಿ 21 ಜಾಗದಲ್ಲಿ ಹೊಡೆದು ಅರ್ಧ ಗಂಟೆ ಆ ದೇಶದ ಫ್ಲೈಯಿಂಗ್ ಝೋನ್ ಅಲ್ಲಿ ಫ್ಲೈ ಮಾಡಿ ವಾಪಸ್ ಬಂದ್ರು. ಇವ್ರಿಗೆ ಏನು ಬುದ್ಧಿ ನೆನಪಿಲ್ವಾ, ಏನ್ ಮಲಗಿಲಕ್ ಬಿಟ್ಟಿದಾರ ಏನಾದ್ರು ಅಂತ ಲೆವೆಲ್ ಇವ್ರದ್ದು. ಅಂದ್ರೆ ವಾಟ್ ದಟ್ ಶೋಸ್ ಅಂದ್ರೆ ಇವ್ರ ಹತ್ರ ಡಿಫೆನ್ಸ್ ಸಿಸ್ಟಮೇ ಇಲ್ಲ ಅಂತ. ನಮ್ಮ ದೇಶ ನಮ್ಮಲ್ಲಿ ಬಂದಿದ್ರೆ ನಮ್ಗೆ ಹೆಂಗ್ ಗೊತ್ತಾಗ್ತಿತ್ತು ಸರ್? ಈಗ ನಮ್ಮಲ್ಲಿ ಆಗ್ತಿದೆ, 4 ದಿವಸದಿಂದ ಯುದ್ಧ ಆಗ್ತಿದೆಯಲ್ಲ, ಎಷ್ಟು ಜನ ಸತ್ತಿದೀವಿ ನಾವು. ಅದೇ S-400 ಸುದರ್ಶನ್ ಚಕ್ರ ಅಂತ ಇದೆ ಅಲ್ವಾ, ಅದ್ರ ಕೆಲಸ ಏನು ಅಂತಂದ್ರೆ ಹುಡುಕಿ ಹೊಡೆಯೋದು. ಅದು ಕಾನ್ಸ್ಟೆಂಟ್ ಆಗಿ ಸುತ್ತಾ ಇರುತ್ತೆ. ಸೊ ಅದ್ ರಾಡರ್ ಟೆಕ್ನಾಲಜಿನ ಮಾಡಿ ಇಟ್ಕೊಂಡ್ಬಿಟ್ಟಿರುತ್ತೆ. ಪ್ರಿಸೈಸ್ಡ್ ವಾರ್ಫೇರ್. ನಾನು ಆಗ್ಲೇ ಮಾತಾಡ್ತಾ ಇದ್ದೆ, ಇಸ್ರೋ, DRDO, CDS ಅಲ್ಲಿ ನಿಮ್ಗೆ ಆಕಾಶ್ ತೀರ್ ಅಂತ ಒಂದು ಆಂಟಿ ಡಿಫೆನ್ಸ್ ಸಿಸ್ಟಮ್ ಇದೆ. ಸೊ ಲ್ಯಾಂಡ್ ಟು ಏರ್ ಮಿಸೈಲ್ ಗಳಲ್ಲಿ ಹಲವಾರು ತರಗಳಿದಾವೆ. ಲ್ಯಾಂಡ್ ಟು ಲ್ಯಾಂಡ್ ಅಂದ್ರೆ ಈ ಕಡೆಯಿಂದ ಆ ಕಡೆಗೆ ಹೋಗಿ ಬೀಳೋದು, ಅದು ಲ್ಯಾಂಡ್ ಟು ಲ್ಯಾಂಡ್. ಲ್ಯಾಂಡ್ ಟು ಏರ್, ಲ್ಯಾಂಡ್ ಟು ಏರ್ ಅಂತಂದ್ರೆ ನಿಮಗೆ ಲ್ಯಾಂಡ್ ಅಲ್ಲಿ ಒಂದ್ ಕಡೆ ಸ್ಟೇಬಲ್ ಆಗಿರುತ್ತೆ ಅದು ಮಿಸೈಲ್ ಗಾಡಿ, ಬಟ್ ಏರ್ ಅಲ್ಲಿ ಹೋಗ್ತಿರೋ ವಿಮಾನ ಅಥವಾ ಕ್ಷಿಪಣಿಗಳು ಮೂವ್ ಆಗ್ತಿರುತ್ತೆ. ಸೊ ಅದು ಲ್ಯಾಂಡ್ ಟು ಏರ್. ಲ್ಯಾಂಡ್ ಅಲ್ಲಿ ಕುತ್ಕೊಂಡು ನೀವು ಲಾಕ್ ಮಾಡಿದ್ರಿ ಅಂತಂದ್ರೆ ಅದು ಏರ್ ಅಲ್ಲಿ ಎಲ್ಲಿ ತನಕ ಹೋಗುತ್ತೋ ಅಲ್ಲಿ ತನಕ ಹೋಗಿ ಹೊಡಿಯುತ್ತೆ ಅದು. ಸೊ ನೀವು ಇಲ್ಲಿಂದ ಲಾಂಚ್ ಮಾಡ್ಬೇಕಾದ್ರೆ ಈ ಕಡೆ ಎಲ್ಲೋ ಇತ್ತು ಅನ್ಕೊಳ್ಳಿ, ಯಾವ್ದು ಈಗ ಇಲ್ಲಿ ನಮ್ಮ ಹತ್ರ ಕ್ಷಿಪಣಿ ಇದಾವೆ, ಅಲ್ಲಿಂದ ಎಲ್ಲೋ ಕ್ಷಿಪಣಿ ಬರ್ತಾ ಇದೆ, ನಾವ್ ಅದು ಟಾರ್ಗೆಟ್ ಲಾಕ್ ಮಾಡಿದ್ವಿ, ಅದು ಅಲ್ಲಿಂದ ಹಂಗ್ ಮುಂದೆ ಎಲ್ಲೋ ಹೋಗ್ತಿತ್ತು ಅಂತಂದ್ರೆ ಇದು ಇಲ್ಲಿಂದ ಅದನ್ನ ಅಟ್ಟಿಸ್ಕೊಂಡು ಹೋಗಿ ಹೊಡಿಯುತ್ತೆ, ಚೇಸ್ ಮಾಡ್ಕೊಂಡು ಹೋಗಿ ಹೊಡಿಯುತ್ತೆ. ಅದು ಲ್ಯಾಂಡ್ ಟು ಏರ್ ನಿಮಗೆ. ಅದೇ ತರ ಏರ್ ಟು ಏರ್ ಇದೆ, ಅಂದ್ರೆ ಎದುರುಗಡೆಯಿಂದ ಕ್ಷಿಪಣಿ ಬರ್ತಿದೆ, ಎದುರುಗಡೆ ಏರೋಪ್ಲೇನ್ ಇಂದ ಕ್ಷಿಪಣಿ ಬರ್ತಿದೆ, ನಮ್ಮ ಫೈಟರ್ ಜೆಟ್ ಇಂದ ಒಂದು ಕ್ಷಿಪಣಿ ಬಿಟ್ರೆ ಅದು ಏರ್ ಟು ಏರ್ ಲಾಕ್ ಮಾಡ್ಕೊಂಡು ಹೊಡಿಯುತ್ತೆ. ಆ ತರದ್ದು ವಾಟರ್ ಟು ಏರ್ ಇದೆ ನಮ್ಮ ಹತ್ರ. ನಮ್ಮ ಹಡಗು ನೀರಲ್ಲಿ ಹೋಗ್ತಾ ಇರ್ಬೋದು, ಜೊತೆಗೆ ಗಾಳಿಯಲ್ಲಿ ಹೋಗ್ತಿರೋದಕ್ಕೂ ಟಾರ್ಗೆಟ್ ಮಾಡ್ಕೊಂಡು ಹೊಡಿಬಹುದು. ಸೊ INS ವಿಕ್ರಾಂತ್ S-400 ಇದೆಯಲ್ಲ, ಬ್ರಹ್ಮೋಸ್ ಅಂತ ಒಂದು ಮಿಸೈಲ್ ಇದೆ, ಅದು ಸೌಂಡ್ ಗಿಂತ ಫಾಸ್ಟ್ ಆಗಿ ಚಲಿಸುತ್ತೆ ಅಂತ. ಸೊ ಮ್ಯಾಕ್ 1 ಮ್ಯಾಕ್ ಅಂತ ಕರೀತಾರೆ, ಸ್ಪೀಡ್ ಆಫ್ ಸೌಂಡ್ 1 ಮ್ಯಾಕ್ 2 ಮ್ಯಾಕ್ 3 ಮ್ಯಾಕ್ಸ್ ಅಂತ ಕರೀತಾರೆ. ಸೂಪರ್ ಸಾನಿಕ್ ಅಂತ ಕರೀತಾರೆ, ಅಂದ್ರೆ ಸೌಂಡ್ ಗಿಂತ ವೇಗವಾಗಿರೋದನ್ನ ನಾವು ಸೂಪರ್ ಸಾನಿಕ್ ಅಂತ ಕರಿತೀವಿ. ಸೌಂಡ್ ಬರುತ್ತೆ ನಿಮ್ಗೆ ಏರ್ ಶೋದಲ್ಲೆಲ್ಲ ಹೋದ್ರೆ ಸೌಂಡ್ ಬರ್ತಿರುತ್ತೆ. ಸೊ ಅವು ಅಂತವೆಲ್ಲ ಇದಾವೆ ನಮ್ಮ ಹತ್ರ. ಇದು ಹೇಳಿದ್ನಲ್ಲ ನಾನು, ಈ ಯುದ್ಧ ಆಗ್ತಿರೋದು ಒಬ್ಬ ಜಮೀನ್ದಾರನ್ಗೂ ಒಬ್ಬ ಭಿಕ್ಷುಕನ ಹತ್ರ ಅವನ ಇದ್ರ ಎನರ್ಜಿ ಇರೋ ತನಕನೇ ಹೊಡೆದಾಡ್ಬಲ್ಲ. ಜಮೀನ್ದಾರ ಅವನ್ ಜಮೀನ ಅಡ ಇಟ್ಟು ಸಾಲ ತಗೊಂಬಂದ್ ಹೊಡೆದಾಡ್ಬಲ್ಲ. ಸೊ ದೇರ್ ಇಸ್ ಹೆಲ್ ಲಾಟ್ ಆಫ್ ಡಿಫ್ರೆನ್ಸ್. ಸೊ ನಾವೇನ್ ಎದುರ್ಕೊಳ್ಳೋದ್ ಬೇಡ. ಸೌತ್ ಇಂಡಿಯನ್ಸ್ ಅಂತ ನಾವು ತುಂಬಾ ಸೇಫ್ ಆಗಿದೀವಿ. ನಮ್ ಕಡೆ 3 ಕಡೆಯಿಂದ ಯುದ್ಧ ಇದೆ, ಐ ಮೀನ್ ಸಮುದ್ರ ಇದೆ. ನಮ್ಮ ಸಮುದ್ರ ಕಾವಲಿಗೆ ವಿ ಆಲ್ರೆಡಿ ಹ್ಯಾವ್ ನೇವಿ. ಮಂಗಳೂರಲ್ಲಿ ನೇವಿ ಪೋರ್ಟ್ ಇದೆ, ಕಾರವಾರ ನೇವಿ ಪೋರ್ಟ್ ಇದೆ, ಕೊಚ್ಚಿನ್ ಇದೆ, ನಮಗೆ ತಮಿಳ್ನಾಡು ಇದೆ, ವಿಶಾಖಪಟ್ಟಣಂ ಇದೆ. ಈ ದೇಶದ ಒಳಗಡೆ ಕೆಳಗಡೆಯಿಂದ ಬರ್ಬೇಕಂದ್ರೆ ಸಾಕ ಚಾಲೆಂಜಿಂಗ್ ಸರ್. ಬೆಟ್ಟ ಗುಡ್ಡ ಹೇಳದಲ್ಲ, ಮೌಂಟೇನ್ ಸೀಟ್ ಮೆನ್, ಬೆಟ್ಟ ಗುಡ್ಡಗಳನ್ನ ಕದ್ದು ಮುಚ್ಚಿ ಯಾಮರ್ಸ್ಕೊಂಡು ಒಳಗಡೆ ಬಂದ್ಬಿಡ್ಬೋದು ಇವರು. ನರಿ ಬುದ್ಧಿ ತೋರ್ಸೋದು ಅಂತೀವಲ್ಲ ಪಾಕಿಸ್ತಾನ, ಆ ತರ ಕದ್ದು ಬರ್ಬೋದು. ಸಮುದ್ರದಲ್ಲಿ ಕದ್ದೆಲ್ಲ ಬರಕ್ ಆಗಲ್ಲ. ಕದ್ದು ಬಂದಿರೋದು ಒಂದ್ಸರಿ ಬಂದು ಅನ್ಭವಿಸಿದಾರೆ ಅದಕ್ಕೆ. ಯಾವ್ದು 27/11 ನಮ್ಮ ಮೀನುಗಾರರ ದೋಣಿ ಹಿಡ್ಕೊಂಡು 22 ನಾಟಿಕಲ್ ಮೈಲ್ ಅವ್ರ ಜಾಗ ನಮ್ ದೇಶದಲ್ಲಿದೆ. ಪಾಕಿಸ್ತಾನಿದು ಫ್ಲೈ ಝೋನ್. ಈಗ ನಮ್ದು ಹಿಂಗೆ ಕಾಶಿ ಇದು ಇದೆಯಲ್ಲ ನಮ್ದು, ಯಾವ್ದು ನಮ್ಮ ಗುಜರಾತ್ ಬಾರ್ಡರ್ ಇದೆಯಲ್ಲ ಹಿಂಗೆ. ಹೌದು. ಸೊ ಅವ್ರದ್ದು ಗುಜರಾತ್ ಬಾರ್ಡರ್ ಆದ ತಕ್ಷಣ ಪಾಕಿಸ್ತಾನ ಶುರು ಆಗುತ್ತಲ್ಲ. ಇಲ್ಲಿಂದ ಇಲ್ಲಿಗೆ ಸರಿಸುಮಾರು ಒಂದು 20 ನಾಟಿಕಲ್ ಮೈಲ್ ಏನೋ, 22 ನಾಟಿಕಲ್ ಮೈಲ್. ನಾಟಿಕಲ್ ಮೈಲ್ ಅಂತಂದ್ರೆ ನೀರಿಂದ ಕಿಲೋಮೀಟರ್ಗಳು. ಸೊ ಅಲ್ಲಿ ಅವ್ರ ಜಾಗ ಇತ್ತು, ಪಾಕಿಸ್ತಾನ ಜಾಗ ಇದೆ. ಸೊ ಅಲ್ಲಿಂದ ಕದ್ದು ಒಳಗ್ ಬಂದಿರೋದು ಇವರು. ಇಂಡಿಯನ್ಸ್ ಅವ್ರನ್ನ ಸಾಯಿಸಿ, ಆ ದೋಣಿಯಲ್ಲಿರೋ ಮೀನುಗಾರರನ್ನ ಅವ್ರನ್ನ ಸಾಯಿಸಿ, ಇವ್ರು ಇಂಡಿಯನ್ಸ್ ಅಂತ ಹೇಳ್ಕೊಂಡು ಒಳಗ್ ಬಂದ್ರು ಅನ್ನೋದು ಬಿಟ್ರೆ. ಬಟ್ ಈಗೆಲ್ಲ ತುಂಬಾ ಟೈಟ್ ಆಗಿದೆ. ಈಗ ಬ್ಯೂಟಿ ಏನಂತಂದ್ರೆ ಇಲ್ಲಿರೋ ಕರಾಚಿ ಪೋರ್ಟ್ ನಾನು ಭಾರತ ಧ್ವಂಸ ಮಾಡಿದೆ. ಸೊ ಕರಾಚಿ ಪೋರ್ಟ್ ನ ಕ್ಯಾಪ್ಚರ್ ಮಾಡ್ಕೊಂಡ್ರೆ ಅಗ್ರಿಮೆಂಟ್ ಪ್ರಕಾರ 20 ನಾಟಿಕಲ್ ಮೈಲ್ ನಮ್ಗೆ ಬರುತ್ತೆ.
ಸೊ ಹೊಡಿಬೇಕು ಅಂತ ಡಿಸೈಡ್ ಮಾಡಿದ್ರೆ ಹೊಡೆದ್ ಬಿಡ್ಬೋದು, ಹೊಡೆದ್ಮೇಲೆ ಏನ್ ಮಾಡ್ಬೇಕು ಅನ್ನೋದು ಚಾಲೆಂಜ್ ಅಲ್ವಾ. ಯಾವ್ದಾದ್ರು ಕೆಲ್ಸಕ್ಕೆ ಬರೋ ರಾಷ್ಟ್ರ, ಕೆಲ್ಸದಿಂದ ಏನೋ ಉಪಯೋಗಕ್ಕೆ ಬರೋ ರಾಷ್ಟ್ರ ಆಗಿದ್ರೆ ಏನಾದ್ರು ಮಾಡ್ಬೋದಾಗಿತ್ತು. ಈಗ ಇದನ್ನ ಒಂದೇ ಆಪ್ಷನ್ ಸರ್, ಇದನ್ನ ಚಿತ್ರಗೊಳಿಸ್ಬೇಕು. ಹೌದು, ಗಿಲ್ಗಿಟ್ಟು, ಪೀರ್ ಪಾಂಜಾಲ್ ರೇಂಜ್ ಆ ಕಡೆ ನಮ್ಗೇನು ಬಲೂಚಿಸ್ತಾನ್ ಲಿಬರೇಷನ್ ಫ್ರಂಟ್ ಅವ್ರು ಇದಾರೆ, ಕಾಡು ಜನಾಂಗ ಯಾರು ನಮಗೆ ಬೇಕು, ಸಪರೇಟ್ ದೇಶ ಬೇಕು ಅಂತ ಕೇಳ್ತಾರೆ. ಇಡೀ ಪಾಕಿಸ್ತಾನ ಡಿಸ್ಇಂಟಿಗ್ರೇಟ್ ಮಾಡಿ ಡಿಸೆಂಟ್ರಲೈಸ್ ಮಾಡಿದ್ರೆ ಇಂಡಿಯಾದೊಳಗಡೆ ಇವೆಲ್ಲ ಪ್ರಾಬ್ಲಮ್ಸ್ಗಳು, ಕಾಂಟ್ರವರ್ಸಿಗಳು ಆಗೋ ನಿಂತೋಗುತ್ತೆ. ಎಸ್ 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 ಎಸ್. ನೋಡಿ ವೀಕ್ಷಕರೇ, ಒಂದು ಎಲ್ಲೋ ಒಂದ್ ಕಡೆ ಯುದ್ಧ ಆಗ್ತಿದೆ ಅಂತ ಹೇಳಿದ್ರೆ ನಾವು ಇಲ್ಲಿ ಕೂತ್ಕೊಂಡು ಏನ್ ಬೇಕಾದ್ರೂ ಮಾತಾಡ್ಬೋದು. ಹೊಡೆದಾಕ್ ಬಿಡ್ಬೋದಿತ್ತು, ಯಾಕಿನ್ನೂ ಹೊಡೆದಿಲ್ಲ, ಯಾಕಿನ್ನೂ ಯುದ್ಧ ಮಾಡಿಲ್ಲ ಅಂತೆಲ್ಲ ಸುಮಾರು ಜನ ಮಾತಾಡ್ತಿರ್ತಾರೆ. ವಿಷಯ ಹಂಗಿರಲ್ಲ. ಅಂದ್ರೆ ಪ್ರತಿಯೊಂದನ್ನು ಕೂಡ ಗಣನೆ ತಗೋಬೇಕಾಗುತ್ತೆ. ಇಲ್ಲಿ ಜಾಗತಿಕವಾಗಿ ಏನೆಲ್ಲ ವೇರಿಯೇಷನ್ಗಳಾಗುತ್ತೆ ಅದನ್ನು ಕೂಡ ನಾವು ಎಕ್ಸೆಪ್ಟ್ ಮಾಡ್ಕೋಬೇಕಾಗುತ್ತೆ. ಮತ್ತೆ ಇದ್ರ ಬಗ್ಗೆ ಒಂದು ಮಾಹಿತಿ ನಮ್ಮ ಜನತೆಗೆ ಇರಲಿ ಅಂತಾನೆ ಒಂದು ನಾರ್ಮಲ್ ಡಿಸ್ಕಷನ್ಗಾಗಿ ನಾನು ವಿನಯ್ ಅವರ ಮನೆಗೆ ಇವತ್ತು ಇಲ್ಲಿಗೆ ಬಂದೆ, ಹಾವೇರಿಗೆ ಬಂದೆ. ಸೊ ನಿಜವಾಗ್ಲೂ ಖುಷಿ ಆಯ್ತು ಸರ್, ಇಷ್ಟೊಂದು ಇನ್ಫಾರ್ಮೇಶನ್ ಅನ್ನ ನೀವು ನಮಗೆ ಕೊಟ್ರಿ. ಸುಮಾರು ಇದೆ ಸರ್, ಮೇ ಬಿ ನಾವು ವಿ ಆರ್ ಡಿವೈಡ್ ಆಫ್ ರಿಸೋರ್ಸಸ್. ನಾವೆಲ್ಲ ಕುತ್ಕೊಂಡು ನೆಕ್ಸ್ಟ್ ಟೈಮ್ ಪಾಡ್ಕಾಸ್ಟ್ ಅಥವಾ ಕ್ಲೀನ್ ಆಗಿ ಮಾಡ್ತಿದ್ರೆ ಕ್ರಾಸ್ ಫೈರಿಂಗ್ ಅಂದ್ರೆ ಏನು, ಸೀಸ್ ಫೈರ್ ಅಂದ್ರೆ ಏನು, ಸೀಸ್ ಫೈರ್ ವೈಲೇಷನ್ ಅಂದ್ರೆ ಏನು, ಅದ್ರ ಬಗ್ಗೆ ಸೀಸ್ ಫೈರ್ ವೈಲೇಷನ್ ಯಾಕಾಗುತ್ತೆ ಸ್ಟುಡಿಯೋದಲ್ಲೇ ಮಾತಾಡ್ಬೇಕು. ಅವ್ರಿಗೆ ಕ್ಲೀನ್ ಆಗಿ ಮ್ಯಾಪ್ ಜೊತೆ ಕೊಟ್ರೆ ನಾವು ಇನ್ನೊಂದ್ ಸ್ವಲ್ಪ ಕನೆಕ್ಟ್ ಆಗ್ತಾರೆ. ಆಮೇಲೆ ವೆಪನ್ಸ್ ಗಳೇನು, ತಾಕತ್ತೇನು ನಮ್ದು. ಮೊದ್ಲದೇ ಹೇಳಿದ್ನಲ್ಲ, ಯುದ್ಧಕ್ಕೆ ನಾವು ಮದ್ದುಗುಂಡಿದ್ರೆ ಯಾರೋ ಈ ನಮ್ಮ MLA ಒಬ್ರು ಹೇಳ್ತಿದ್ರು, ನಾನು ಸೂಸೈಡ್ ಬಾಂಬ್ ಕಟ್ಕೊಂಡು ಹೋಗ್ತೀನಿ ಅಂತ. ಸೂಸೈಡ್ ಬಾಂಬ್ ನಮ್ಮ ಸಂಸ್ಕೃತಿನೇ ಅಲ್ಲ, ಅದೆಲ್ಲ ಕಳ್ರು ಮಾಡೋ ಕೆಲಸ. ಅದು ನಾವು ಹೊಡೆದಾಡಕ್ ತಾಕತ್ತಿರ್ಬೇಕಾದ್ರೆ ನಾವ್ಯಾಕೆ ಸೂಸೈಡ್ ಬಾಂಡ್ ಹಾಕೋಣ? ಸೂಸೈಡ್ ಬಾಂಡ್ ಅಂತಂದ್ರೆ ಕದ್ದು ಮುಚ್ಚಿ ಒಳಗೋಗಿ ಬ್ಲಾಸ್ಟ್ ಮಾಡ್ಕೊಳ್ಳೋದು. ಅಷ್ಟಕ್ಕೂ ಇವತ್ತಿನ ದಿನದಲ್ಲಿ ನಾವು ಹೋಗಿ ಹೊಡೆದಾಡೋ ಅವಶ್ಯಕತೆ ಇಲ್ಲ. ಟೆಕ್ನಾಲಜಿ ಬಳಕೆ ಮಾಡ್ಕೊಂಡ್ರೆ ಸರ್, ಈಗಿರೋ ಎರಡು ಟೆಕ್ನಾಲಜಿ ಮೇಜರ್ಲಿ ಕೆಲಸ ಬರ್ತಿರೋದು. ಆ ಕಡೆಯಿಂದ ಬರ್ತಿರೋ ವೆಪನ್ಸ್ ಗಳು ಡ್ರೋನ್ ಮುಖಾಂತರದ, ಡ್ರೋನ್ ಫಾರ್ಮಲ್ ಆಗಿರ್ಬೋದು, ಕ್ಷಿಪಣಿ ಫಾರ್ಮಲ್ ಆಗಿರ್ಬೋದು, ಅವನ್ನ ನ್ಯೂಟ್ರಲೈಸ್ ಮಾಡಿ ಹೊಡೆದಾಕೋದು ಒಂದು ಆಪ್ಷನ್. ಇನ್ನು ಫೈಟರ್ ಪ್ಲೇನ್ ಗಳು ಬಂದ್ರೆ ಅವನ್ನ ಹೊಡೆದಾಕೋದು ಒಂದು ಆಪ್ಷನ್. ಸೊ ನಮ್ಮ ಡೈರೆಕ್ಟ್ ಆಗಿ ಆಕ್ಷನ್ ಇನ್ನೂ ಹೋಗ್ತಾನೆ ಇಲ್ವಲ್ಲ ಅಲ್ವಾ. ಜನನೇ ಆರಿದ ಮೇಲೆ ತಾನೇ ಯುದ್ಧ ಅಂತ ಆಗೋದು. ಈಗೆಲ್ಲ ಮಷಿನ್ಸ್ ಗಳು ಯುದ್ಧ ಮಾಡ್ತಿರೋದು ನಮಗೆ. ಹೌದು. ಸೊ ವಿ ವಿಲ್ ಬಿ ಸಕ್ಸಸ್ಫುಲ್. ಪ್ರಾಬ್ಲಮ್ ಏನಂದ್ರೆ ಇಂಟರ್ನ್ಯಾಷನಲಿ ಇಂಡಿಯಾ ಒಂದು ಸ್ಟ್ರಾಂಗ್ ಮೆಸೇಜ್ ಕಳಿಸ್ಬೇಕಿತ್ತು. ಅಟ್ಯಾಕ್ ಆದಾಗಿಂದ 12 ದಿವಸ ಒಂದಷ್ಟು ರಾಷ್ಟ್ರಗಳ ಜೊತೆ ಕುತ್ಕೊಂಡು ಕ್ಲೀನ್ ಆಗಿ ಮೀಟಿಂಗ್ಸ್ ಗಳು ಮಾಡ್ಕೊಂಡು ಆರ್ಥಿಕ ಸಂಕಷ್ಟ ಎದುರಾಗದಿರಂಗ್ ನೋಡ್ಕೊಂಡಿದೆ. ಎರಡನೇದು, ಯುದ್ಧ ಅವ್ರದ್ದು ಡಿಫೆನ್ಸ್ ಸಿಸ್ಟಮ್ ಎಷ್ಟು ವೀಕ್ ಇದೆ ಅಂತ ಗೊತ್ತಿರ ಮೇ ಬಿ ಅವತ್ತೇ ಹೊಡೆದು ಬರ್ತಿದ್ರು ಏನೋ ಹೋಗಿ ಅವ್ರಿಗೆ. ಸೊ ಕರೆಕ್ಟ್, ಈಗೆಲ್ಲ ಗೊತ್ತಾಯ್ತು. ಸೊ ಈಗ ನಾವು ಅಟ್ಯಾಕ್ ಬಗ್ಗೆ ಮಾತಾಡ್ತಾ ಇದೀವಿ ಅಲ್ಲ. ಸೊ ಇದು ಮಿಲಿಟರಿ ಬೇಸ್ ಅಂತ ಆದ್ರೆ, ಸೊ ಮಿಲಿಟರಿ ಬೇಸ್ ಅಲ್ಲಿ ನಿಮ್ಗೆ ರನ್ವೇಗಳು ಇರ್ತವೆ, ಏರ್ ಸ್ಟ್ರಿಪ್ ಇರುತ್ತೆ. ಅಂದ್ರೆ ಇದು ನಮ್ಮ ಏರ್ಪೋರ್ಟ್ ಅಲ್ಲಿ ಫ್ಲೈಟ್ ಹೋಗೋಕೆ ಜಾಗ ಬೇಕಲ್ಲ, ಅಷ್ಟು ದೊಡ್ಡ ರನ್ವೇ ಇಲ್ದಿದ್ರು ಅರ್ಧರ್ಧ ಇರುತ್ತೆ. ಸೊ ಇಂಡಿಯಾ ಏನ್ ಮಾಡಿದೆ, ಈಗ ಪಾಕಿಸ್ತಾನ ನ್ಯೂಟ್ರಲೈಸ್ ಮಾಡಕ್ಕೆ ಇವನ್ನ ಹೊಡೆದಾಕಿದೆ, ಗುಂಡಿ ತೋಡ್ಬಿಟ್ಟಿದೆ ಇಲ್ಲಿ. ಅಂದ್ರೆ ಬಾಂಬ್ ಬೀಳ್ಸಿದ್ರೆ 6 ರಿಂದ 8 ಅಡಿ ಗುಂಡಿ ಬಿತ್ತು ಅಂತಂದ್ರೆ ಅಲ್ಲಿ ಫ್ಲೈಟ್ ಟೇಕ್ ಆಫ್ ಆಗಲ್ಲ, ಅದಕ್ಕೆ ರನ್ ಅಪ್ ಸಿಗಲ್ವಲ್ಲ. ನಿಂತಿರೋ ಜಾಗದಲ್ಲಿ ಹೋಗೋಷ್ಟು ದೊಡ್ಡ ಟೆಕ್ನಾಲಜಿ ಅವ್ರ ಹತ್ರ ಇಲ್ಲ. ಸೊ ಇದು ಈ ತರದ್ದು. ಆಮೇಲೆ ಇಂಡಿಯಾದ ಏನ್ ಗೊತ್ತಾ ಸರ್, ಪ್ರಿಸೈಸ್ ಟಾರ್ಗೆಟ್ ಇತ್ತು. ಈಗ ಉದಾಹರಣೆಗೆ 7ನೇ ತಾರೀಕು ಬೆಳಿಗ್ಗೆ 1 ಗಂಟೆ 2 ಗಂಟೆಯಲ್ಲಿ ಏನಂತಂದ್ರೆ, ಉದಾಹರಣೆಗೆ ಇಲ್ಲಿ ಮನೆ ಇದೆ ಅನ್ಕೊಳ್ಳಿ, ಇಲ್ಲಿ ಹಾಸ್ಪಿಟಲ್ಗಳಿದಾವೆ ಅನ್ಕೊಳ್ಳಿ, ಅಥವಾ ಇಲ್ಲಿ ಟೆರರಿಸ್ಟ್ ಬೇಸ್ ಕ್ಯಾಂಪ್ ಗಳಿದೆ ಅನ್ಕೊಳ್ಳಿ. ನಮ್ಮವರು ಪ್ರಿಸೈಸ್ ಆಗಿ ಟೆರರಿಸ್ಟ್ ಬೇಸ್ ಕ್ಯಾಂಪ್ ನ ಮಾತ್ರ ಹೊಡೆದಾಕಿ ಬಂದಿದ್ರು. ಬಟ್ ಈ ಹಮಾಸ್ ಉಗ್ರ ದಾಳಿ ಇದಾವಲ್ಲ, ಈ ಹಮಾಸ್ ಉಗ್ರ ದಾಳಿಗೆ ಮಾಸ್ಟರ್ ಮೈಂಡ್ ಯಾರಿದ್ದ ಅವನೇನೆ ಮೊನ್ನೆ ಪಹಲ್ಗಾಮ್ ಟೆರರ್ ಅಟ್ಯಾಕ್ ಮಾಡಿದ್ದು. ಸೊ ಇಸ್ರೇಲ್ ಅಲ್ಲಿ ಟೂರಿಸ್ಟ್ ಗಳನ್ನ ಪಾರ್ಟಿ ಮಾಡೋರ್ನ ಹೆಂಗ್ ಸಾಯಿಸಿದ್ರು, ಸೇಮ್ ಪ್ಯಾಟರ್ನ್ ಅಲ್ಲಿ ಕಾಶ್ಮೀರಿಗೆ ಬಂದು ಪಹಲ್ಗಾಮ್ ಅಲ್ಲಿ ನಿಮ್ಗೆ ಟೆರರಿಸ್ಟ್ ನ ಅಟ್ಯಾಕ್ ಮಾಡಿಸಿದ್ದು. ಸೊ ಇವ್ರದೊಂದು ಕೆಟ್ಟ ಬುದ್ಧಿ ಇದೆ. ಏನು, ಈಗ ಇಂಡಿಯಾ ಏನ್ ಮಾಡುತ್ತೆ, ಎನಿ ಕಂಟ್ರಿ ಅವ್ರ ಕಡೆ ಇಸ್ರೇಲ್ ಪ್ರಿಸೈಸ್ ಅಟ್ಯಾಕ್ ಮಾಡೋದು. ಸೊ ಇದು ಮಿಲಿಟರಿ ಬೇಸ್. ಇವ್ರು ಏನ್ ಮಾಡ್ತಾರೆ, ಇಲ್ಲಿಂದ ಅಟ್ಯಾಕ್ ಮಾಡಿದ್ರೆ ಇಲ್ಲಿಗೆ ಬಂದು ಹೊಡಿಯುತ್ತೆ ಅಂತ ಗೊತ್ತಿರುತ್ತಲ್ಲ ಪ್ರಿಸೈಸ್ ಆಗಿ, ಇವ್ರು ಅಡ್ಕೊಂಡ್ ಬರ್ತಾರೆ. ಇಲ್ಲಿ ಸ್ಕೂಲ್ಗೆ ಬರ್ತಾರೆ, ಒಂದು ಗೌರ್ಮೆಂಟ್ ಸ್ಕೂಲು, ಗೌರ್ಮೆಂಟ್ ಹಾಸ್ಪಿಟಲ್ ಇರ್ತಾವಲ್ಲ, ಹಾಸ್ಪಿಟಲ್ ಮೇಲ್ಗಡೆಯಿಂದ ಲಾಂಚರ್ ಗಳು ಇಟ್ಕೋತಾರೆ. ನಮ್ಮ ಟೆಕ್ನಾಲಜಿ ಹೆಂಗಿದೆ, ಕಂಟಿನ್ಯೂಸ್ ಆಗಿ ನಮ್ಗೆ ಶೆಲ್ಲಿಂಗ್ ಆಗ್ತಿದೆ ಅನ್ಕೊಳ್ಳಿ, ಕ್ಷಿಪಣಿಗಳು ಕಂಟಿನ್ಯೂಸ್ ಆಗಿ ಬರ್ತಾ ಇದಾವೆ. ಈ ಉದಾಹರಣೆಗೆ ನಾವು ಇದನ್ನ ಹೇಳಿದ್ವಲ್ಲ, ಏರ್ ಡಿಫೆನ್ಸ್ ಸಿಸ್ಟಮ್ ಇದಾವಲ್ಲ ನಮ್ದು, ಏರ್ ಡಿಫೆನ್ಸ್ ಸಿಸ್ಟಮ್ ಏನ್ ಮಾಡುತ್ತೆ, ಎಲ್ಲಿಂದ ಬರ್ತಿದೆ ನೋಡ್ಕೊಳತ್ತೆ. ಫಸ್ಟ್ ತನ್ನನ್ನು ತಾನು ಪ್ರೊಟೆಕ್ಟ್ ಮಾಡ್ಕೊಳಕ್ಕೆ ಇಲ್ಲಿರೋನೆಲ್ಲ ಸುಟ್ಟಾಕಂತ ಹೋಗಿ ಇದ್ರದ್ದು ಸೋರ್ಸ್ ಎಲ್ಲಿದೆ ಅಲ್ಲಿಗೆ ಹೋಗುತ್ತೆ. ಸೊ ಇವ್ರ ಕಳ್ರು, ಇವ್ರದ್ದು ಕೆಟ್ಟ ಬುದ್ಧಿ ಏನು, ಈ ಹಮಾಸ್ ಉಗ್ರದ್ದು ಕೆಟ್ಟ ಬುದ್ಧಿ ಏನು, ಇದನ್ನ ಟ್ರೈನ್ ಮಾಡೋದು ಏನು ಅಂತಂದ್ರೆ, ಇವರು ಯಾವಾಗ್ಲೂ ಡಾಲು ಅಂತೀವಲ್ಲ ನಾವು, ಕತ್ತಿ ಡಾಲು, ಗುರಾಣಿ, ಹೆಣ್ಮಕ್ಳನ್ನ ಚಿಕ್ಕ ಮಕ್ಕಳನ್ನ ಗುರಾಣಿ ಮಾಡ್ಕೊಳ್ಳೋದು ಇವ್ರು. ಅವ್ರಿಗೊಂದು ಪ್ಯಾಟರ್ನ್ ಇದೆ ಸರ್, ಅವ್ರಿಗೆ ಗಂಡ್ ಮಕ್ಕಳನ್ನ ಸಾಯಿಸ್ಬೇಕು ಅನ್ನೋದೊಂದು ಪ್ಯಾಟರ್ನ್ ಇದೆ. ಹೌದಾ? ಸೊ ಈಗ ಮೊನ್ನೆ ಪಹಲ್ಗಾಮ್ ಅಟ್ಯಾಕ್ ಎಲ್ಲ ಆಗಿದ್ದೆ, ಗರಿ ಗಂಡ್ ಮಕ್ಳನ್ನ ಮಾತ್ರ ಸ್ಟ್ರಾಟಜಿಕಲ್ ಆಗಿ ಸಾಯಿಸಿ. ಬಿಕಾಸ್ ಅವ್ರಿಗೆ ಮುಂದೊಂದ್ ದಿವಸ ಯಾವತ್ತಾದ್ರೂ ಅವ್ರಿಗೆ ಏನಾದ್ರು ಅಧಿಪತ್ಯ ಸಾಧಿಸಕ್ ಬಂದ್ರೆ
ಹೆಣ್ಮಕ್ಳನ್ನ ಚಿಕ್ಕ ಮಕ್ಳನ್ನ ಗುರಾಣಿಯಾಗಿ ಹಿಡ್ಕೊಳಕ್ ಬರುತ್ತೆ ಅಂತ, ಅವ್ರನ್ನ ಡಾಲ್ ತರ ಹಿಡ್ಕೊಂಡು ಮಾಡ್ಬೋದು ಅಂತ. ಈಗ ಪಾಕಿಸ್ತಾನ ಮಾಡ್ತಿರೋದು ಅದನ್ನೇ. ನಾವು ಪ್ರಿಸೈಸ್ ಟೆರರ್ ಅಟ್ಯಾಕ್ಸ್ ಮಾಡಿದ್ವಿ, ಬಂದ್ವಿ, ನಾವು ಸುಮ್ನಾದ್ವಿ. ಇವ್ರು ವಾಪಸ್ ಏನ್ ಮಾಡಿದ್ರು, ಜನರುಗಳಿಗೆ ಟಾರ್ಗೆಟ್ ಮಾಡ್ತಾರೆ. ಜನನಿಬಿಡ ಪ್ರದೇಶಗಳು ಯಾವಿದೆ, ಇದು ಜಾಸ್ತಿ ಜನ ಇರ್ತಕ್ಕಂತಹ ಪ್ರದೇಶಗಳು ಯಾವಿದಾವೆ ಅದಕ್ಕೆ ಟಾರ್ಗೆಟ್ ಮಾಡೋದು, ಸ್ಕೂಲ್ ಟಾರ್ಗೆಟ್ ಮಾಡೋದು, ಹಾಸ್ಪಿಟಲ್ ಟಾರ್ಗೆಟ್ ಮಾಡೋದು, ಭಯೋತ್ಪಾದನೆ. ಸೊ ಅವ್ರಿಗೆ ಏನಾಗುತ್ತೆ, ಇಂಟರ್ನ್ಯಾಷನಲ್ ಫೋರಮ್ ಅಲ್ಲಿ ಈ ವಿಷಯ ಡಿಸ್ಕಸ್ ಆದಾಗ ಏನಾಗುತ್ತೆ, ಇಂಡಿಯನ್ಸ್ ಇಷ್ಟೊಂದು ಜನನ ಸಾಯಿಸಿದ್ರು ಅಂತ. ಇಂಡಿಯನ್ಸ್ ಎಲ್ಲಿ ಸಾಯಿಸಿದ್ರು? ಇಂಡಿಯಾ ಅಟ್ಯಾಕ್ ಮಾಡಿದ್ದು ಮಿಸೈಲ್ ಎಲ್ಲಿದೆ ಆ ಮಿಸೈಲ್ ನ ಹೊಡಿಬೇಕು ಅಂತ, ಅಥವಾ ಮಿಸೈಲ್ ಲಾಂಚರ್ ನ ಹೊಡಿಬೇಕು ಅಂತ. ಈಗ ಇಲ್ಲಿಂದ ಮಿಸೈಲ್ ಲಾಂಚರ್ ಇದೆ, ಇಲ್ಲಿಂದ ಕಂಟಿನ್ಯೂಸ್ ಆಗಿ ಮಿಸೈಲ್ ಕಳಿಸ್ತಾ ಇದಾರೆ. ಆ ಕಡೆಯಿಂದ ನಮ್ಮ ಸಿಸ್ಟಮ್ಸ್ ಇತ್ತು, ಅದು ಮಿಸೈಲ್ ನ ಹೊಡೆದಾಕೊಂಡು ಬಂದು ಮಿಸೈಲ್ ಒರಿಜಿನ್ ಎಲ್ಲಿಂದ ಬರ್ತಿದೆ ಅದು ನೋಡಿತ್ತು. ಅಲ್ಲಿ ಸ್ಕೂಲ್ ಇದೆಯಾ, ಹಾಸ್ಪಿಟಲ್ ಇದೆಯಾ, ಅನಾಥಾಶ್ರಮ ಇದೆಯಾ, ಮಿಸೈಲ್ಗಿನ್ ಗೊತ್ತಾಗುತ್ತೆ? ಗೊತ್ತಾಗಲ್ಲ. ಹೌದು. ಆಮೇಲೆ ಇವ್ರದ್ದು ಈ ಕೆಟ್ಟ ಬುದ್ಧಿ ಇದೆಯಲ್ಲ, ಹೆಂಗಸರನ್ನ ಚಿಕ್ಕ ಮಕ್ಕಳನ್ನ ಅಡ್ಡ ಇಟ್ಕೊಂಡು ಯುದ್ಧ ಮಾಡೋದು ಶತಮಾನದಿಂದನೂ ಇದೆ ಅವ್ರಿಗೆ. ಸೊ ಏನ್ ಮಾಡ್ತಾರೆ, ಈ ಜಾಗದಲ್ಲಿ ಮಿಸೈಲ್ಸ್ ಇದೆ, ಲಾಂಚರ್ ಇದೆ ಅಂತ ಗೊತ್ತಾಗಿ ನಾವು ಇಂಡಿಯನ್ ಆರ್ಮಿನ ಕಳ್ಸಕ್ಕಾಗತ್ತ? ನಮ್ಮ ಜವಾನರನ್ನ, ಸಿಪಾಯಿಗಳನ್ನ ಸಾಯಿಸಕ್ ಕಳ್ಸಕ್ಕಾಗತ್ತ ನಾವು? ಆಗಲ್ಲ. ಸೊ ಅದಕ್ಕೆ ಏನ್ ಮಾಡ್ತಾರೆ ಗವರ್ನಮೆಂಟ್, ಇವ್ರು ಹಿಂಗೆ ಬಿಟ್ರೆ ಸರಿಯಾಗೋದಿಲ್ಲ ಅಂತ ಏನ್ ಮಾಡಿದೆ, ಏರ್ ಸ್ಟ್ರಿಪ್ ಗಳನ್ನ ಹೊಡೆದಾಕಿದೆ. ಆಮೇಲೆ ನಾವು ಸೀಸ್ ಫೈರ್ ವೈಲೇಷನ್ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ಉದಾಹರಣೆಗೆ ಇಲ್ಲಿ ಬಾರ್ಡರ್ ಇದೆ, ನಮ್ಮ ಸೈನಿಕರು ಈ ಕಡೆ ಇದಾರೆ, ಇದು ನೋ ಮ್ಯಾನ್ಸ್ ಲ್ಯಾಂಡ್ ಅಂತ ಕರಿತೀವಿ. ನೋ ಮ್ಯಾನ್ಸ್ ಲ್ಯಾಂಡ್ ಅಂದ್ರೆ ಯಾವಾಗ ಅಗ್ರಿಮೆಂಟ್ ಆಗುತ್ತೋ, ನಂದ ಬಾರ್ಡರ್ ಇಲ್ಲಿಗೆ ಮುಗೀತು, ಇವ್ರ ಬಾರ್ಡರ್ ಇಲ್ಲಿಗೆ ಮುಗೀತು, ಸೊ ಇದು ಇವ್ರ ಬಾರ್ಡರ್, ಈ ಸೆಂಟ್ರಿಗೆ ಇರೋದು ನೋ ಮ್ಯಾನ್ಸ್ ಲ್ಯಾಂಡ್, ಇಲ್ಲಿ ಯಾರು ಬರಂಗಿಲ್ಲ. ಸೊ ಇದು ಲಾಸ್ಟ್ ಬಾರ್ಡರ್ ಆಫ್ ಇಂಡಿಯಾ, ಇದು ಲಾಸ್ಟ್ ಬಾರ್ಡರ್ ಆಫ್ ಪಾಕಿಸ್ತಾನ. ಇಲ್ಲಿ ನಮ್ಮ ಸೈನಿಕರು ಪಹರೆ ಕಾಯ್ತಾ ಇರ್ತಾರೆ. ಹೌದು, ಓಕೆನಾ? ಅವ್ರ ಕಡೆ ಇಲ್ಲಿರ್ತಾರೆ. ಸೊ ಇಲ್ಲಿ ಬಂಕರ್ಗಳು ಮಾಡ್ಕೊಂಡಿರ್ತಾರೆ, ಯುದ್ಧ ಆದ್ರೆ ನಾವೇನು ಒಳಗಡೆ ಹೋಗಿ ನಮ್ಮ ಮೇಲೆ ಬೀಳ್ಬಾರ್ದು ಅಂತ. ಇದ್ದಕ್ಕಿದ್ದಂಗೆ ಇಲ್ಲಿಂದ ಈ ಕಡೆ ಫೈರ್ ಮಾಡಕ್ ಶುರು ಮಾಡೋದು, ಸುಮ್ನೆ ಫೈರ್ ಮಾಡೋದು. ಸುಮ್ನೆ ಅಂದ್ರೆ ನಮಗ್ ಸುಮ್ನೆ ಅನ್ಸುತ್ತೆ, ಅದು ಅಪ್ರಚೋದಕ ಸೀಸ್ ಫೈರ್ ವೈಲೇಷನ್ ಅಂತ ಕೇಳ್ತೀವಿ. ಅಪ್ರಚೋದಕ ಇದು ಮಾಡಿದ್ರು ಅಂತ, ಶೆಲ್ಲಿಂಗ್ ಮಾಡೋದು, ಫೈರಿಂಗ್ ಮಾಡೋದು ಅಂತ. ಬಟ್ ಇವ್ರ ಅಜೆಂಡಾ ಏನಿರುತ್ತೆ ಅಂತಂದ್ರೆ, ಈ ಕಡೆಯಿಂದ ಗಡಿ ನುಸುಳ್ಸೋಣ ಅಂತ. ಇಲ್ಲಿ ಫೈರಿಂಗ್ ಆದ ತಕ್ಷಣ ಇಲ್ಲಿರೋ ಸೈನಿಕರು ಈ ಕಡೆಗೆ ಫೋಕಸ್ ಮಾಡಿ, ಇವ್ರು ಈ ಕಡೆ ಗಮನ ಕಡಿಮೆ ಆಗುತ್ತೆ. ಇವರು ಇಲ್ಲೇ ಫೈರ್ ಮಾಡ್ತಾರೆ, ಇವರು ಇಲ್ಲೇ ಫೈರ್ ಮಾಡ್ತಾರೆ. ಅವಾಗ ಇಲ್ಲಿ ಗಡಿನ ನುಸುಳಿಸ್ಬಿಡೋದು. ಮೊನ್ನೆ ಪೆಹಲ್ಗಾಮ್ ಇದಾದಾಗ ಎಲ್ಲಿಂದ ಬಂದಿರಬಹುದು ಸರ್, ಅವ್ರು ಹೆಂಗ್ ಬಂದಿರಬಹುದು ಸರ್? ಅವರು ಹೊರಗಡೆ ಅವ್ರು ಅನ್ನೋದು ಎಷ್ಟು ನಿಜಾನೋ ಅಷ್ಟೇ ನಿಜ ಅವ್ರ ಒಳಗಡೆಯವರು ಆಗಿರ್ಬೋದಲ್ಲ. ಪಾಕಿಸ್ತಾನಲ್ಲೇ ಹುಟ್ಟಿ ಬೆಳೆದವ್ರು. ನೀವು ಅದನ್ನ ಪಹಲ್ಗಾಮ್ ಅಟ್ಯಾಕ್ ಆದ್ಮೇಲೆ ಕಾಶ್ಮೀರಲ್ಲೇ ಹುಟ್ಟಿ ಬೆಳೆದಿರೋರು ಒಬ್ರು ಭಾರತ್ ಮಾತಾ ಕಿ ಜೈ ಅಂತ ಹೇಳಿಲ್ಲ. ಹೌದು, ಅವ್ರಿಗೆ ಭಾರತ ಕಂಡ್ರೆ ಭಾರತನ ನಮ್ ದೇಶ ಅಂತ ಒಪ್ಕೊಳಕ್ಕೆ ರೆಡಿ ಇಲ್ದೇ ಇರೋರು ಅವ್ರು ಏನ್ ಬೇಕಾದ್ರು ಮಾಡ್ತಾರೆ. ಅವ್ರಿಗೆ ದುಡ್ಡೊಂದೇ ಮೋಟಿವ್ ಅಲ್ಲ ಸರ್, ಮತಾಂಧತೆ, ಧರ್ಮಾಂಧತೆ. ನೀವು 72 ಕನ್ಯರು ಸಿಗ್ತಾರೆ ಸ್ವರ್ಗದಲ್ಲಿ ಅಂತಂದ್ರೆ ಸ್ವರ್ಗಕ್ಕೆ ಹೋಗ್ಬಿಡ್ರಿ ಅಲ್ಲ, ಇಲ್ಲಿ ಹಾಕಿದೀರಾ? ಸೊ ಅವ್ರಿಗೆ ಆ ನೆಗೆಟಿವ್ ಸೈಕಾಲಜಿ ಇದೆ ನೋಡಿ. ಅವ್ರು ಭಾರತನ ಒಪ್ಕೊಂಡಿಲ್ಲ ಅಂತಂದ್ರೆ ಷಡ್ಯಂತ್ರ ಮಾಡ್ತೀವಿ. ಈಗ ನಾನ್ ನಿಮ್ಮವನು, ನೀವು ನಮ್ಮವನು ಅಂತ ನಮಗೆ ಅನ್ಸಿದ್ರೆ ವೇವ್ ಲೆಂತ್ ಆಪ ಬಿಲ್ಡ್ ಆಗೋದು. ಅವನು ಒಬ್ಬ ಯೂಟ್ಯೂಬರ್ ಹೋಗಿದ್ದ ಆಕಾಶ್ ಇದ್ರದ ಕಡೆಯಿಂದ, ಅರುಣಾಚಲ್ ಪ್ರದೇಶ, ಸಿಕ್ಕಿಮಿಂದ ಇಡೀ ಕಾಶ್ಮೀರ ಸುತ್ತರಿದ್ದೇನೆ ಸರ್. ಲಾಲ್ ಚೌಕಿಯಲ್ಲಿ ನಿಮ್ಗೆ ಅದು ಯೂಟ್ಯೂಬ್ ಅಲ್ಲಿ ಸಿಗುತ್ತೆ, ಬೇಕಾದ್ರೆ ಸಿಕ್ಕ ಕ್ಲಿಪ್ಪಿಂಗ್ಸ್ ತೆಗೆದು ಹಾಕ್ರಿ. ಒಬ್ಬರ ಕೈಲಿ ಹೇಳ್ಸಿಲ್ಲ ಸರ್, ಅವ್ನು ಹೇಳ್ಸಕ್ ಆಗ್ಲೇ ಇಲ್ಲ. ಅವನಿಗೆ ಭಾರತ್ ಮಾತಾ ಕಿ ಜೈ ಅಂತ ಹೇಳ್ರಿ ಹೇಳಲೇ ಇಲ್ಲ ಅವರು. ನೀನ್ ಟೂರಿಸ್ಟ್, ನೀನ್ ಇದನ್ನೆಲ್ಲ ಮಾತಾಡಬಾರ್ದು, ನಿನ್ಗೆ ಫ್ರೀ ಆಟೋ ಕೊಡ್ತೀವಿ, ಅದ್ ಕೊಡ್ತೀವಿ, ಇದು ಕೊಡ್ತೀವಿ ಅಂತ ಏನೇನೋ ಹೇಳಿದ್ರು ಬಿಟ್ರೆ ಭಾರತ್ ಮಾತಾ ಕಿ ಜೈ ಅಂತ ಅವ್ರ ಬಾಯಲ್ಲಿ ಬರ್ಲೇ ಇಲ್ಲ. ಈಗೆಲ್ಲ ಯುದ್ಧ ಶುರು ಆದ್ಮೇಲೆ ಇವರೆಲ್ಲ ಗಂಜಿ ಗಿರಾಕಿಗಳು ಎಲ್ಲೋದ್ರೂ ಗೊತ್ತಿಲ್ಲ ನನಗೆ. ಪ್ಯಾಲೆಸ್ತೀನ್, ಫ್ರೀ ಪ್ಯಾಲೆಸ್ತೀನ್ ಅಂತ ಟೌನ್ ಹತ್ರ ಗಲಾಟೆ ಮಾಡ್ತೀನಿ ಅನ್ನೋರು, ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋರು ಯಾರು ಇಲ್ಲ. ಈಗ ಹೋಗ್ಬಿಡ್ಲಿಲ್ಲ, ಯುದ್ಧ ಬೇಕು, ನಿಮ್ ಅವಶ್ಯಕತೆ ತುಂಬಾ ಇದೆ, ನಿಮ್ ಆರ್ಥಿಕತೆ ಅವಶ್ಯಕತೆ ತುಂಬಾ ಇದೆ, ಕೊಟ್ಬಿಡಿ ಅಲ್ಲ ಅವ್ರಿಗೆ. ಹೌದು, ಆಯ್ತಾ? ಸೊ ಈ ತರದ್ ಯಾವಾಗ ಕ್ರಾಸ್ ಫೈರ್ ಸೀಸ್ ಫೈರ್ ವೈಲೇಷನ್ಸ್ ಆಗುತ್ತೆ, ಅವಾಗ ಅದ್ರ ಅರ್ಥ, ಇಂಡಿಯಾ ಇಸ್ ಆಲ್ಸೋ ಬ್ರಿಲಿಯಂಟ್ ಎನಫ್. ಈ ಜಾಗದಲ್ಲಿ ಸೀಸ್ ಫೈರ್ ವೈಲೇಷನ್ಸ್ ಆಗ್ತಿದೆ ಅಂತ ಗೊತ್ತಾದ ತಕ್ಷಣ ಈ ಕಡೆ ಇನ್ನು ಜಾಸ್ತಿ ಅಲರ್ಟ್ ಆಗ್ಬಿಡ್ತಾರೆ ನಮ್ಮವ್ರು. ಯಾರಾದ್ರೂ ನುಸುಳಕ್ ಬರ್ತಿದ್ದಾರೆ ಅಂತಂದ್ರೆ ಅವ್ರನ್ನ ಹೊಡೆದಾಕೋದು. ಸೊ ಇವ್ರು ಏನ್ ಮಾಡಿದ್ರು, ಈಗ ಪೀಸ್ ಇತ್ತಲ್ಲ, ಸುಮಾರು ದಿವಸ ಏನು ಮಾಡಿರ್ಲಿಲ್ಲಲ್ಲ. ಈಗ ಉದಾಹರಣೆಗೆ ಇಷ್ಟೊಂದು ಕುರಿಗಳು ಬರ್ತಿದೆ ಅನ್ಕೊಳ್ಳಿ, ಹಿಂಗ್ ಕುರಿಗಳು, ಕುದುರೆಗಳು, ಕತ್ತೆಗಳನ್ನ ತಗೊಂಡ್ ಬರ್ತಿರ್ತಾರೆ ಅನ್ಕೊಳ್ಳಿ. ನೀವ್ ಇವ್ರನ್ನ ಟೆರರಿಸ್ಟ್ ಅಂತ ಸಸ್ಪೆಕ್ಟ್ ಮಾಡ್ತೀರಾ? ನಮ್ಗೆ ಏನ್ ಅನ್ಸುತ್ತೆ, ಲೋಕಲೈಟ್ಸ್ ಇರ್ಬೇಕು ಬಿಡು, ಇವ್ರು ಕಾಶ್ಮೀರವರೇ ಇರ್ಬೇಕು, ಆ ಕಡೆಯಿಂದ ಮಿಸ್ ಆಗಿ ಇದನ್ನ ದಾಟ್ಕೊಂಡ್ ಹೋಗಿ ಮೇಯ್ಸ್ಕೊಂಡ್ ಬರ್ತಾ ಇದಾರೆ ಅಂತ ಅನ್ಸುತ್ತೆ. ಬೆಟ್ಟ ಗುಡ್ಡಗಳಲ್ಲ, ಮೇಯ್ಸ್ಕೊಂಡ್ ಬರ್ತಾ ಇದಾರೆ ಅನ್ಸುತ್ತೆ. ಸೊ ಅವಾಗ ಏನಾಗುತ್ತೆ, ನಮಗೆ ಅದ್ ಐಡಿಯಾನೇ ಬರಲ್ಲ. ಆ ತರ ಒಳಗಡೆ ಕದ್ದು ಬಂದು ಮದ್ದುಗುಂಡು ವೆಪನ್ಸ್ ಗಳು ತಗೊಂಡ್ ಬಂದು ರಾಮಾಯಣ ಮಾಡಿ ಈ ಪರಿಸ್ಥಿತಿ ಮಾಡಿದ್ದಾರೆ. ಆಮೇಲೆ ನಮ್ಮ ದೇಶದ ಸೇನೆ ತುಂಬಾ ಸ್ಟ್ರಿಕ್ಟ್ ಇದೆ.
ನಮ್ ದೇಶದ ಕಾನೂನುಗಳು ತುಂಬಾ ಸ್ಟ್ರಿಕ್ಟ್ ಇದೆ. ನಮ್ಮ ಹತ್ರ ಒಂದು ಪರ್ಸನಲ್ ಲೈಸೆನ್ಸ್ ತಗೋಬೇಕಂತಂದ್ರೆ ಇಷ್ಟು ಕ್ವಶನ್ಸ್ ಕೇಳ್ತಾರೆ. ಗನ್ ಲೈಸೆನ್ಸ್ ತಗೋಬೇಕಂದ್ರೆ DSP ಹೋಗಿ ಮೀಟ್ ಮಾಡಿ ಟ್ರೈನಿಂಗ್ ಮಾಡಿಸ್ಕೊಂಡು ತಗೊಂಡ್ ಬಂದು ಅಪ್ಲೈ ಮಾಡಿ ಅಂತ. ಅಲ್ಲಿ ಅಷ್ಟೊಂದ್ ಜನಕ್ಕೆ ಅಷ್ಟೊಂದ್ ವೆಪನ್ಸ್ ಆ ಸರ್ಕಾರ ಕೊಡ್ತಾ ಇದೆಯಲ್ಲ, ಫ್ರೀ ಆಗಿ ಕೊಡ್ತಾ ಇದೆ. ಹೌದೌದು, ಅವ್ರಿಗೆ ಅದೊಂದು ಸ್ಟ್ರಾಟಜಿ ಇದೆ ಸರ್. ನಮ್ಮ ದೇಶದಲ್ಲಿ ಸರ್ಕಾರದ ಹತ್ರ ದುಡ್ಡಿದೆ, ಸೇನೆಗೆ ನಿಯೋಜನೆ ಆಗುತ್ತೆ, ಒಂದಿಷ್ಟು ಫಾರ್ಮ್ಯಾಟ್ ಇದೆ, ಎಕ್ಸಾಮ್ಸ್ ಇದಾವೆ, ಅವ್ರಿಗೆ ಏನೋ ರುಟೀನ್ ಟೆಸ್ಟ್ ಇದೆ, ಅವ್ರನ್ನ ಟ್ರೈನಿಂಗ್ ಮಾಡ್ಕೊಂಡು ಸಂಬಳ ಕೊಟ್ಟು ಕೆಲ್ಸಕ್ಕೆ ಇಟ್ಕೋತಾರೆ. ಅವ್ರ ಹತ್ರ ಕೊಡಕ್ ಸಂಬಳ ಇಲ್ಲ, ಇರಕಿರೋದು ಗನ್ ಒಂದೇ. ಗನ್ ಕೊಟ್ಟು ಅವ್ನಿಗೆ ಸಂಬಳದ ರೂಪದಲ್ಲಿ ಏನ್ ಕೊಡ್ಬೇಕು? ಭ್ರಮೆ ಕೊಡ್ಬೇಕು. ಆ ಭ್ರಮೆ ಕೊಡ್ತಾರೆ. ನಿಮಗೆ ಅಂತ ಮಾತಾಡ್ತಾರೆ, ಪ್ರಚೋದನೆಕಾರಿ ಬರುತ್ತೆ, ನಿಮಗೆ ಸ್ವರ್ಗ ಸಿಗುತ್ತೆ ಅಂತ ಹೇಳ್ತಾರೆ, ನಿಮಗೆ ಸಂಬಳ ಕೊಡಲ್ಲ ನಾವು, ನಿಮಗೆ ಸ್ವರ್ಗ ಕೊಡ್ತೀವಿ ಅಂತ ಹೇಳ್ತಾರೆ. ಸ್ವರ್ಗ ಯಾರಿಗ್ ಬೇಕು ಸರ್? ಸಂಬಳ ಬೇಕಲ್ವಾ ತಿನ್ನಕ್ಕೆ? ಅವ್ರಿಗೆ ಯಾವಾಗ ಬಡತನ ದಾರಿದ್ರೆ ಶುರು ಆಗುತ್ತೆ, ಇವನ್ನೇ ಕಲ್ಸೋದವ್ರು. ಕಲ್ಲು ಹೊಡಿಯೋದು, ಬೆಂಕಿ ಹಚ್ಚೋದು, ನಿಮಗೆ ಶೂಟ್ ಮಾಡೋದನ್ನೇ ಹೇಳ್ಕೊಡೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ಸೊ ಮುಂದೆಯೂ ಕೂಡ ಇದ್ರ ಬಗ್ಗೆ ಡಿಸ್ಕಷನ್ ಅನ್ನ ಮಾಡ್ತೀವಿ, ಬೇರೆ ಬೇರೆ ವಿಚಾರಗಳ ಬಗ್ಗೆ. ಅಂದ್ರೆ ಈಗ ಒಂದು ಯುದ್ಧ ಅಂತ ಹೇಳಿದ್ರೆ ಸರ್ ಹೇಳ್ದಂಗೆ ಹೇಗೆಲ್ಲ ಅಟ್ಯಾಕ್ಗಳಾಗುತ್ತೆ, ಹೇಗೆ ಮಾಡಬಹುದು, ಇದೆಲ್ಲದ್ರ ಬಗ್ಗೆ ಮತ್ತೆ ಸವಿಸ್ತಾರವಾಗಿ ನಾವು ಮುಂದಿನ ಎಪಿಸೋಡ್ ಅಲ್ಲಿ ಮಾತಾಡೋಣ. ಇದು ಇವತ್ತಿನ ವಿಶೇಷ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.